ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಜ್ಯಪುರವಸ್ತುನಂ ಉಪದೇಶಾದಿತಿ ಪ್ರಾಹ ಫಲಾಧ್ಯಾಯೇಪಿ ಸ ಪ್ರಭುಃ ಮುಕ್ತಂ ಜೀವಂಚ ಸಂಪದ್ಯ ಅವಿಹಾಯೇತಿ ಪೃಥಕ್ ಜಗೌ. ಪೃಥಕ್ ಉಪದೇಶಾತ್ ಅಂತ ಹಿಂದೆ ಸೂತ್ರ ಹೇಳಿದ್ರು. ಆ ಭೇದವನ್ನು ಹೇಳಿದ್ದಾರೆ ಅಂತ ಹೇಳಿದರು. ಆ ಭೇದವನ್ನು ಹೇಳುವಂಥ ಸೂತ್ರ ಯಾವುದು? ಸ್ಪಷ್ಟಂ ಜೀವ ಪರಾಕ್ ಪೃಥಕ್ ಅಂತ ಹಿಂದಿನ ಶ್ಲೋಕ. ಅಲ್ಲಿ ಜೀವನು ಪರಮಾತ್ಮನಿಂದ ಪರಮಾತ್ಮನಿಂದ ಪೃಥಕ್ ಭಿನ್ನನಾಗಿದ್ದಾನೆ. ಆ ಹೇಳುವ ಸೂತ್ರ ಯಾವುದದು? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉಪದೇಶಾದಿತಿ ಅಂತ, ಪೃಥಕ್ ಉಪದೇಶಾತ್ ಅಂತ ಅರ್ಥ. ಉಪದೇಶಾತ್ ಅನ್ನೋದಕ್ಕೆ ಹಿಂದಿನ ಶ್ಲೋಕದಲ್ಲಿ ಪೃಥಕ್ ಅಂತಿದೆ, ಈ ಶ್ಲೋಕದಲ್ಲಿ ಉಪದೇಶ ಅಂತದಿದೆ. ಹಾಗಾದ್ರೆ ಅದು ಎರಡು ಸೇರಿಸ್ಕೊಂಡ್ರೆ ಪೃಥಕ್ ಉಪದೇಶಾತ್ ಅಂತ ಅರ್ಥ. ಪೃಥಕ್ ಉಪದೇಶಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಜೀವಾತ್ಮನು ಪರಮಾತ್ಮನಿಗಿಂತ ಭಿನ್ನನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ. ಅಲ್ಲದೇನೆ ಫಲಾಧ್ಯಾಯದಲ್ಲಿಯೂ ಕೂಡ ಜೀವ ಪರಮಾತ್ಮನಿಗೆ ಭೇದ ಇದೆ ಎನ್ನುವುದನ್ನು ಹೇಳಿದ್ದಾರೆ. ಎಲ್ಲಿ ಅದು? ಸಂಪದ್ಯಾವಿಹಾಯೇತಿ, ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಅಂತ ಸೂತ್ರ. ಆ ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಎಂಬತಕ್ಕಂತಹ ಸೂತ್ರದಲ್ಲಿ ಏನು ಹೇಳಿದ್ದಾರೆ? ಜೀವ ಸಂಪದ್ಯ ಪರಮಾತ್ಮನನ್ನು ಹೊಂದುತ್ತಾನೆ, ಆದರೆ ಅವನು ಅವಿಹಾಯ ಅಂತ ತನ್ನ ಯಾವ ಸ್ವರೂಪ ಇದೆಯಲ್ಲ ಅದನ್ನು ಬಿಡೋದಿಲ್ಲ. ಹಾಗಾದರೆ ಜೀವನಾಗಿದ್ದುಕೊಂಡೇ ಮುಕ್ತನಾಗುತ್ತಾನೆ. ಹಾಗಾದರೆ ಜೀವ ಪರಮಾತ್ಮನನ್ನು ಹೊಂದುತ್ತಾನೆ, ಜೀವಭಾವವನ್ನು ಬಿಡೋದಿಲ್ಲ, ಜೀವನಾಗೇ ಇರ್ತಾನೆ. ಹಾಗಾದರೆ ಜೀವನಾಗೇ ಇರಬೇಕಾದ್ರೆ ಮೋಕ್ಷದಲ್ಲೇನಿರಬೇಕು? ಭೇದ ಇರಲೇಬೇಕು ಎಂಬುದಾಗಿ ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಎಂಬತಕ್ಕಂತಹ ಸೂತ್ರದಲ್ಲಿಯೂ ಕೂಡ ಜೀವ ಪರಮಾತ್ಮರಿಗೆ ಭೇದವನ್ನೇ ಹೇಳಿದ್ದಾರೆ. ಅಥವಾ ಅವಿಹಾಯ ಅಂದರೆ ಪರಮಾತ್ಮನನ್ನು ಬಿಡದೆ ಅಂತ ಅರ್ಥ. ಪರಮಾತ್ಮನನ್ನು ಪರಿತ್ಯಾಗ ಮಾಡದೇನೆ ಜೀವ ಇದ್ದಾನೆ, ಪರಮಾತ್ಮನನ್ನು ಪರಿತ್ಯಾಗ ಮಾಡದೇನೆ ಜೀವ ಇದ್ದಾನೆ ಅಂತ ಹೇಳಿದ್ರಿಂದ ಜೀವ ಮತ್ತು ಪರಮಾತ್ಮರು ಪ್ರತ್ಯೇಕವಾಗಿದ್ದಾರೆ ಅಂತ ಹೇಳಿದಂತೆ ಆಯಿತು. ನಾನು ವ್ಯಕ್ತಿಯನ್ನು ಬಿಡದೇ ಇದ್ದೇನೆ ಅಂತ ಹೇಳಿದ್ರೆ, ಇವನನ್ನು ಬಿಡದೇ ಇದ್ದೇನೆ ಅಂತ ಹೇಳಿದಾಗ ಅವರಿಬ್ಬರು ಬೇರೆ ಬೇರೆ ಅಂತ ಗೊತ್ತಾಗುತ್ತೆ. ಚೈತ್ರ ಮೈತ್ರನನ್ನು ಬಿಡದೇ ಇದ್ದಾನೆ, ಚೈತ್ರ ಮೈತ್ರನನ್ನು ಬಿಡದೇ ಇದ್ದಾನೆ ಅಂತಾದರೆ ಚೈತ್ರ ಮೈತ್ರ ಇಬ್ಬರಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಜೀವ ಬ್ರಹ್ಮನನ್ನು ಬಿಡದೇ ಇದ್ದಾನೆ ಅಂತಂದರೆ ಜೀವ ಮತ್ತು ಬ್ರಹ್ಮ ಇಬ್ಬರಿದ್ದಾರೆ, ಭೇದ ಇದೆ ಅಂತ ಗೊತ್ತಾಗುತ್ತೆ. ಉಪದೇಶಾದಿತಿ
ಅಂದರೆ ಹಿಂದಿನ ಸೂತ್ರಕ್ಕೆ ಇದು ಹಿಂದಿನ ಶ್ಲೋಕಕ್ಕೆ ಅನ್ವಯ. ಪೃಥಗುಪದೇಶಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಪ್ರಾಹ ಸೂತ್ರಕಾರರು ಹೇಳಿದ್ದಾರೆ. ಸಹ ಪ್ರಭು ಆ ಸಮರ್ಥರಾದಂತಹ ವೇದವ್ಯಾಸ ದೇವರು ಫಲಾಧ್ಯಾಯೇಪಿ ಫಲಾಧ್ಯಾಯದಲ್ಲಿಯೂ ಕೂಡ ಮುಕ್ತಂ ಜೀವಂ ಮುಕ್ತನಾದಂತಹ ಜೀವನನ್ನು ಸಂಪದ್ಯಾವಿಹಾಯೇತಿ ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಎಂಬತಕ್ಕಂತಹ ಸೂತ್ರದಲ್ಲಿ ಬ್ರಹ್ಮನನ್ನು ಹೊಂದಿ ಬ್ರಹ್ಮನನ್ನು ತ್ಯಾಗ ಮಾಡದೆ ಎಂಬುದಾಗಿ ಹೇಳುವ ಮೂಲಕ ಪೃಥಕೆ ಜೀವ ಪರಮಾತ್ಮರು ಭಿನ್ನರಾಗಿದ್ದಾರೆ ಎಂಬುದಾಗಿ ಜಗವು ಹೇಳಿದ್ದಾರೆ. ಉಪದೇಶಾದಿತಿ ಹಿಂದಿನ ಶ್ಲೋಕಕ್ಕೆ ಅನ್ವಯ ಮಾಡಿಕೊಳ್ಬೇಕು. ಪರಾತ್ ಜೀವ ಸ್ಪಷ್ಟಂ ಪೃಥಕ್ ಎಂಬುದಾಗಿ ಪೃಥಗುಪದೇಶಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಪ್ರಾಹ ಸೂತ್ರಕಾರರು ಹೇಳಿದ್ದಾರೆ. ಸಹ ಪ್ರಭು ಆ ಸಮರ್ಥರಾದಂತಹ ವೇದವ್ಯಾಸ ದೇವರು ಫಲಾಧ್ಯಾಯೇಪಿ ಫಲಾಧ್ಯಾಯದಲ್ಲಿಯೂ ಕೂಡ ಮುಕ್ತಂ ಜೀವಂ ಮುಕ್ತನಾಗಿರ್ತಕ್ಕಂತಹ ಜೀವನನ್ನು ಸಂಪದ್ಯಾವಿಹಾಯೇತಿ ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಜೀವನು ಪರಮಾತ್ಮನನ್ನು ಹೊಂದಿ ಪರಮಾತ್ಮನನ್ನು ಬಿಡದೇನೆ ಇತಿ ಎಂಬುದಾಗಿ ಪೃಥಕೆ ಜೀವನು ಪರಮಾತ್ಮ ಜೀವನಿಂದ ಭಿನ್ನನಾಗಿದ್ದಾನೆ ಎಂಬುದಾಗಿ ಜಗವು ಹೇಳಿದ್ದಾರೆ. ಉಪದೇಶಾತ್ ಸರ್ವಶಾಖಾಸ್ವಪಿ ಭೇದಸ್ಯ ಉಪದೇಶಾತ್ ಇತಿ ಹೇತ್ವಂಶ ವ್ಯಾಖ್ಯಾಪಿ ದ್ರಷ್ಟವ್ಯ ಅಂತ. ಉಪದೇಶಾತ್ ಅನ್ನೋದಕ್ಕೆ ಎಲ್ಲ ಶಾಖಾಗಳಲ್ಲಿಯೂ ಕೂಡ ಭೇದವನ್ನು ಹೇಳಿದ್ದಾರೆ. ಪೃಥಕ್ ಉಪದೇಶಾತ್ ಎಲ್ಲ ಶಾಖೆಗಳಲ್ಲಿ ಭೇದವನ್ನು ಹೇಳಿದ್ದಾರೆ ಎಂಬುದಾಗಿ ಆ ಉಪದೇಶಾತ್ ಎಂಬತಕ್ಕಂತಹ ಅಂಶದಿಂದ ಹೇತುವನ್ನು ಹೇಳಿದ್ದಾರೆ. ಅದನ್ನು ಇಟ್ಕೊಳ್ಬೇಕು. ಇತಿ ಇತ್ಯಸ್ಯ ಪೃಥಗಿತ್ಯನೇನ ಸಂಬಂಧ ಅಂತ. ಉಪದೇಶಾತ್ ಇತಿ ಅಂತಿದೆ. ಇತಿ ಅನ್ನೋದು ಎಲ್ಲಿಗೆ ಅನ್ವಯ? ಪೃಥಗಿತಿ ಉಪದೇಶಾತ್ ಪ್ರತ್ಯೇಕ ಭಿನ್ನನಾಗಿದ್ದಾನೆ ಎಂಬುದಾಗಿ ಅನೇಕ ಶಾಖೆಗಳಲ್ಲಿ ಹೇಳಿದ್ದಾರೆ. ಮುಕ್ತಿ ಪ್ರತಿಪಾದಕ ಫಲಾಧ್ಯಾಯೇಪಿ ಭೇದಸ್ಯ ಉಕ್ತತ್ವಾತ್ ಕಥಂ ಆವಿದ್ಯಕಃ ಭೇದಃ ಇತಿ ಭಾವೇನ ಆಹ. ಮುಕ್ತಿಯನ್ನು ಹೇಳತಕ್ಕಂಥದ್ದು ಫಲಾಧ್ಯಾಯ. ಮುಕ್ತಿಯನ್ನು ಹೇಳುವಂತಹ ಫಲಾಧ್ಯಾಯದಲ್ಲಿಯೂ ಕೂಡ ಭೇದವನ್ನು ಹೇಳಿದ್ದಾರೆ. ಮುಕ್ತಿಯನ್ನು ಹೇಳುವ ಫಲಾಧ್ಯಾಯದಲ್ಲಿ ಭೇದವನ್ನು ಹೇಳಿರೋದ್ರಿಂದಾಗಿ ಆ ಭೇದ ಅದು ಅವಿದ್ಯಾ ಕಲ್ಪಿತವಾದದ್ದಾಗಲಿಕ್ಕೆ ಹೇಗೆ ಸಾಧ್ಯ? ಏಕೆ ಮುಕ್ತಿ ಎಂಬತಕ್ಕಂಥದ್ದು ಅವಿದ್ಯಾ ಕಲ್ಪಿತ ಅಲ್ಲ. ಹಾಗಾದರೆ ಮುಕ್ತಿಯಲ್ಲಿರ್ತಕ್ಕಂಥ ಭೇದ ಅದು ಆವಿದ್ಯಕ, ಅವಿದ್ಯೆಯಿಂದ ಕಲ್ಪಿತವಾದದ್ದು, ಅಜ್ಞಾನದಿಂದ ಕಲ್ಪಿತವಾದದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಫಲ ಇತಿ ಸಂಪದ್ಯಾವಿಹಾಯ ಸ್ವೇನ ಶಬ್ದಾದಿತಿ ಸೂತ್ರೇ ಅಂತ. ಸಂಪದ್ಯಾವಿಹಾಯ ಇತಿ ಅಂತ ಅಷ್ಟೇ ಇದೆ. ಪೂರ್ಣ ಸೂತ್ರ ಸಂಪದ್ಯಾವಿಹಾಯ ಸ್ವೇನ ಶಬ್ದ ಎಂತಕ್ಕಂಥ ಸೂತ್ರ. ಅಲ್ಲಿ ಏನು ಹೇಳಿದ್ದಾರೆ? ಸಂಪದ್ಯ ಬ್ರಹ್ಮ ಸಂಪ್ರಾಪ್ಯ ಅಂತ ಅರ್ಥ. ಸಂಪದ್ಯ ಅನ್ನೋದಕ್ಕೆ ಭಗವಂತನನ್ನು ಹೊಂದಿ, ಬ್ರಹ್ಮನನ್ನು ಹೊಂದಿ, ಆಮೇಲೆ ಅವಿಹಾಯ ಬ್ರಹ್ಮ ಅತ್ಯಕ್ತ್ವ ಬ್ರಹ್ಮನನ್ನು ಬಿಡದೇನೆ ಅಂತ. ಅವಿಹಾಯ ಅನ್ನೋದಕ್ಕೆ
ಪರಮಾತ್ಮನಲ್ಲಿ ವಿರುದ್ಧವಾಗಿರ್ತಕ್ಕಂತಹ ಧರ್ಮ ಇದೆ. ವಿರುದ್ಧವಾದ ಧರ್ಮ ಇದೆ ಅಂತಾದರೆ ಆವಾಗ ಭೇದವನ್ನು ಒಪ್ಪಲೇಬೇಕು. ಭೇದ ಒಪ್ಪಲಿಕ್ಕೆ ಯುಕ್ತಿ. ಯಾವುದು ಯುಕ್ತಿ? ವಿರುದ್ಧ ಧರ್ಮಾಧಿಕರಣತ್ವ. ಅದನ್ನು ತುಶಬ್ದದಿಂದ ಹೇಳಿದ್ದಾರೆ. ಹಾಗಾದರೆ ತುಶಬ್ದ ಜೀವ ಪರಮಾತ್ಮನಲ್ಲಿ ಭೇದ ಇದೆ ಅನ್ನೋದಕ್ಕೆ ಯುಕ್ತಿಯಾದಂತಹ ವಿರುದ್ಧ ಧರ್ಮಗಳನ್ನು ಸೂಚನೆ ಮಾಡಲಿಕ್ಕೆ ಹೊರಟಿದೆ. ಸಾವಧಿ ಅಂದರೆ ಏನರ್ಥ? ಏತಾವದೇವ ಇತ್ಯವಧಿ ಸಹಿತಂ ಅಂತ. ಜೀವನಿಗೆ ಇಷ್ಟೇ ಪರಿಮಿತವಾದಂತಹ ವೈಭವ ಎಂಬುದಾಗಿ ಏತಾದೃಶ ಅವಧಿ ಸಹಿತವಾದಂತಹ ವೈಭವವನ್ನು ಜೀವನಿಗೆ ಹೇಳಿದ್ದಾರೆ. ಜಗತ್ಸರ್ಜನಾದಿ ವ್ಯಾಪಾರಂ ವರ್ಜಯಿತ್ವ ಭೋಗಾನಾಪ್ನೋತಿ. ಜೀವ ಜಗತ್ಸೃಷ್ಟಿಕರ್ತೃತ್ವ ರೂಪವಾದಂತಹ ಈ ಗುಣಗಳನ್ನು ಹೊಂದದೇನೆ ಜಗತ್ ಸರ್ಜನಾದಿ ವ್ಯಾಪಾರ, ಜೀವನು ಮುಕ್ತನಾಗ್ತಾನೆ, ಪರಮಾತ್ಮನಿಂದ ಸಾಮ್ಯ ಹೊಂದುತ್ತಾನೆ ಅಂತಂದರೆ ಪರಮಾತ್ಮನಲ್ಲಿರುವ ಜಗತ್ ಸೃಷ್ಟಿ ಕರ್ತೃತ್ವ ಅದು ಜೀವನಲ್ಲಿ ಬರುತ್ತಾ? ಇಲ್ಲ. ಜಗದ್ವ್ಯಾಪಾರಂ ವರ್ಜಯಿತ್ವ, ಜಗತ್ತಿನ ಸರ್ಜನಾದಿ ವ್ಯಾಪಾರವನ್ನು ಬಿಟ್ಟು ಭೋಗಾನ ಅಪ್ನೋತಿ, ಅವನ ಯೋಗ್ಯತೆಗೆ ಯೋಗ್ಯವಾದ ಭೋಗಗಳನ್ನು ಹೊಂದುತ್ತಾನೆ. ಜಗತ್ ಸೃಷ್ಟಿಯಾದಿ ವ್ಯಾಪಾರಾನ್ ವಿನಾ ಅನ್ಯಾನ್ ಭೋಗಾನ್ ಆಪ್ನೋತಿ ಇತಿ ಅವಧಿ ಸಹಿತಂ ವೈಭವಂ ಮುಕ್ತಸ್ಯ ಆಹಾ ಇತಿ ಯೋಜನಾ ಅಂತ. ಜೀವರಿಗೆ, ಮುಕ್ತರಾದ ಜೀವರಿಗೆ ಜಗತ್ ಸೃಷ್ಟಿಯಾದಿ ವ್ಯಾಪಾರವನ್ನು ಬಿಟ್ಟು ಉಳಿದ ಭೋಗಗಳನ್ನು ಹೇಳಿದ್ದಾರೆ. ಅನ್ಯಾನ್ ಭೋಗ, ಜಗತ್ತಿನ ಸೃಷ್ಟಿ ಕರ್ತೃತ್ವ ರೂಪವಾದ ವ್ಯಾಪಾರಗಳನ್ನು ಬಿಟ್ಟು ಅನ್ಯಾನ್ ಭೋಗಾನ್ ಆಪ್ನೋತಿ, ಉಳಿದ ಭೋಗಗಳನ್ನು ಹೊಂದುತ್ತಾನೆ ಎಂಬುದಾಗಿ ಅವಧಿ ಸಹಿತ ವೈಭವಂ ಮುಕ್ತಸ್ಯ, ಜೀವನಿಗೆ, ಮುಕ್ತನಾದ ಜೀವನಿಗೆ ಒಂದು ಮಿತಿ ಇರುವಂಥ ವೈಭವವನ್ನು ಹೇಳಿದ್ದಾರೆ. ಹರಿಂ ಆದೌ ಅಂದರೆ ಜನ್ಮಾದಿ ಸೂತ್ರೇ. ಆದೌ ಅಂತಂದರೆ ಮೊದಲು, ಮೊದಲು ಅಂದರೆ ಇಲ್ಲಿ ಜನ್ಮಾದ್ಯಸ್ಯತಃ ಎಂಬತಕ್ಕಂತಹ ಜನ್ಮಾದಿ ಸೂತ್ರದಲ್ಲಿ ಸರ್ವ ಜಗಜ್ಜನ್ಮಾದಿ ಕಾರಣಂ ವಕ್ತಿ ಸ್ಮ ಅವೋಚತ್. ಜಗಜ್ಜನ್ಮಾದಿ ಕಾರಣ ಎಂಬುದಾಗಿ ವಕ್ತಿ ಸ್ಮ, ಆ ಸ್ಮ ಎಂಬತಕ್ಕಂಥ ಅವ್ಯಯ ಅದು ಭೂತಕಾಲದ ಅರ್ಥವನ್ನು ಕೊಡುತ್ತೆ. ಅದಕ್ಕೆ ಅವೋಚತ್ ಹೇಳಿದ್ದಾರೆ. ವಕ್ತಿ ಅನ್ನೋದು ವರ್ತಮಾನ ಕಾಲ, ಹಾಗಾದರೆ ವದತಿ ಆಗಬೇಕು. ಅವೋಚತ್ ವಕ್ತಿ ಸ್ಮ. ತತೋಪಿ ಹರೇಃ ಜಗಜ್ಜನ್ಮಾದಿ ಕಾರಣತ್ವರೂಪ ವೈಭವ ಸದ್ಭಾವಾತ್ ಮುಕ್ತಸ್ಯ ಚ ತದ್ರಹಿತತ್ವಾದಪಿ ಅಂತ ಅರ್ಥ. ಪರಮಾತ್ಮನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ರೂಪ ವೈಭವ ಇದೆ, ಮುಕ್ತನಾದ ಜೀವನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ರೂಪ ವೈಭವ ಇಲ್ಲ. ಆದ್ದರಿಂದಲೇ ಏನಾಗಬೇಕು? ಜೀವ ಪರಮಾತ್ಮರು ಬೇರೆ ಆಗಬೇಕು. ಮುಕ್ತಾನಾಂ ಪರಮಾಗತಿ ನಾರಾಯಣಃ ಅನ್ಯಃ ಮುಕ್ತೇಭ್ಯಃ ಭಿನ್ನಃ ನಾರಾಯಣಃ ಇತ್ಯನುಕ್ತ್ವ ಮುಕ್ತಾನಾಂ ಪರಮಾಗತಿ ಇತಿ ಸಹಸ್ರನಾಮಸು ಪಠಿತನಾಮ್ನ ವಿಶೇಷ್ಯ ನಿರ್ದೇಶಃ ಮುಕ್ತಭೇದೆ ಪ್ರಮಾಣಾಂತರಂಚ ಸೂಚಯಿತು. ಇಲ್ಲಿ ವಿಷಯ ಏನು ಹೇಳಬೇಕಾಗಿತ್ತು ಅಂತಂದರೆ ವಕ್ತಿಸ್ಮಾದೌ ತಥೋಪ್ಯನ್ಯೋ ನಾರಾಯಣಃ ಮುಕ್ತೇಭ್ಯಃ ಅನ್ಯಃ ಅಂತ ಹೇಳಬೇಕಾಗಿತ್ತು. ಈ ರೀತಿಯಲ್ಲಿ ಪರಮಾತ್ಮನಲ್ಲಿ ಜಗಜ್ಜನ್ಮಾದಿ ವ್ಯಾಪಾರವನ್ನು ಹೇಳಿದ್ದಾರೆ. ಆದ್ದರಿಂದ ಜೀವನಲ್ಲಿ ಜಗದ್ವ್ಯಾಪಾರ ವರ್ಜ ಅಂತ ಅವಧಿ ಸಹಿತವಾದ ವೈಭವವನ್ನು ಹೇಳಿದ್ದಾರೆ. ಅದರಿಂದ ಏನಾಯಿತು? ಪರಮಾತ್ಮ ಜೀವರಿಂದ ಭಿನ್ನ ಅಂತ ಹೇಳಬೇಕಾಗಿತ್ತು. ಆದರೆ ಹಂಗೆ ಹೇಳಲಿಲ್ಲ. ಇವು ಪರಮಾತ್ಮ ಮುಕ್ತರಿಂದ ಭಿನ್ನ, ಜೀವರಿಂದ ಭಿನ್ನ ಅಂತ ಹೇಳದೇನೆ ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ದಾರೆ. ಅದೇನರ್ಥ? ಹೇಗೆ ಅವಧಿ ಸಹಿತವಾದ ವ್ಯಾಪಾರ ಜೀವನಿಗೆ, ನಿರವಧಿಕವಾದ ವ್ಯಾಪಾರ ಪರಮಾತ್ಮನಿಗೆ ಅಂತ ವಿರುದ್ಧ ಧರ್ಮ ಹೇಳಿದ್ರಿಂದ ಜೀವ ಪರಮಾತ್ಮರಿಗೆ ಭೇದ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೋ, ಹಾಗೆ ಮಹಾಭಾರತದಲ್ಲಿ ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ದಾರೆ. ಅವಧಿ ಅಂದರೆ ಮಿತಿ, ಲಿಮಿಟ್. ಜೀವನಿಗೆ ಏನು ಮುಕ್ತಿಯಲ್ಲಿ ಭೋಗ ಇದೆಯಲ್ಲ ಅದಕ್ಕೊಂದು ಲಿಮಿಟ್ ಇದೆ. ಪರಮಾತ್ಮನಿಗೆ ಯಾವ ರೀತಿಯಾದಂಥ ಲಿಮಿಟ್ ಇಲ್ಲ, ಅನ್ಲಿಮಿಟ್. ಜೀವನಿಗೆ ಪರಿಮಿತವಾದದ್ದು ಭೋಗ, ಪರಮಾತ್ಮನಿಗೆ ಅಪರಿಮಿತವಾದದ್ದು. ಇಲ್ಲಿ ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ದಾರೆ ಅನ್ನುವ ಮೂಲಕ ಮುಕ್ತರಿಗೆ ಪರಮಾತ್ಮ ಮುಖ್ಯಾಶ್ರಯ. ಹಾಗಾದರೆ ಜೀವ ಪರಮಾತ್ಮನಿಗೆ ಭೇದ ಇದೆ ಎಂಬ ವಿಷಯದಲ್ಲಿ ಇನ್ನೊಂದು ಮಹಾಭಾರತ ಪ್ರಮಾಣವನ್ನು ಹೇಳಿದಂತೆ ಆಯಿತು. ಅದಕ್ಕೋಸ್ಕರ
ಇಲ್ಲಿ ವಿಷಯವನ್ನು ಹೇಳಬೇಕಾದ್ರೆ ಏನು ಹೇಳಬೇಕಾಗಿತ್ತು ಅಂತಂದರೆ ಪರಮಾತ್ಮ ಜೀವರಿಂದ ಭಿನ್ನನಾಗಿದ್ದಾನೆ ಅಥವಾ ಮುಕ್ತರಿಂದ ಭಿನ್ನನಾಗಿದ್ದಾನೆ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಅದು ಬಿಟ್ಟು ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ರಿಂದ ಮುಕ್ತಿಯಲ್ಲಿ ಜೀವ ಪರಮಾತ್ಮನಿಗೆ ಭೇದ ಇದೆ ಎಂಬ ವಿಷಯದಲ್ಲಿ ಇನ್ನೊಂದು ಪ್ರಮಾಣವನ್ನು ಸೂಚನೆ ಮಾಡದಂತೆ ಆಯಿತು. ಹೌದು, ಇರಲೇಬೇಕು. ಆದರೆ ಅವರು ಇಲ್ಲೆಲ್ಲ ವಿರುದ್ಧ ಧರ್ಮ ಇದೆ, ಅದು ವ್ಯಾವಹಾರಿಕ. ಅದಕ್ಕೆ ನಾವು ಹೇಳ್ತಾರೋ ಮೋಕ್ಷದಲ್ಲಿ, ಮೋಕ್ಷದಲ್ಲಿ ವಿರುದ್ಧ ಧರ್ಮ ಇದೆ ಅಂತಂದಮೇಲೆ ಅದು ವ್ಯಾವಹಾರಿಕ, ಅತಾತ್ವಿಕ, ಅವಿದ್ಯಾಕಲ್ಪಿತ ಹೇಳಲಿಕ್ಕೆ ಬರಲ್ಲ, ಸತ್ಯವೇ ಆಗಿರಬೇಕು. ಅಲ್ಲಿ ಪರಮಾತ್ಮನ ಮುಕ್ತರಾದವರಿಗೆ ಯಾವ ಬಂಧನವೂ ಇಲ್ಲ. ಅಂತಹ ಮುಕ್ತರಿಗೂ ಪರಮಾತ್ಮ ಆಶ್ರಯನಾಗಿದ್ದಾನೆ ಅಂತ ಅವನ ಮಹಿಮೆಯನ್ನು ಹೇಳದಂತೆ ಆಯಿತು. ಸರಿ, ಎಲ್ಲರಿಗೂ ಅಂತ ಹೇಳಿದ್ರೆ ಸರಿಯೇ, ಆದರೆ ಮುಕ್ತರಾದವರು ಬಂಧನವನ್ನು ಕಳಚಿಕೊಂಡಿದ್ದಾರೆ. ಅವರಿಗೂ ಪರಮಾತ್ಮ ಆಶ್ರಯನಾಗಿದ್ದಾನೆ ಅಂದರೆ ಅವನ ಮಹತ್ವವನ್ನು ಹೇಳದಂತೆ ಆಯಿತು. ಅದಕ್ಕೋಸ್ಕರ ಮುಕ್ತಾನಾಂ ಪರಮಾಗತಿ. ಅಲ್ಲಿ ಒಂದೇ, ಇಲ್ಲಿ ಬೇರೆ, ಅಲ್ಲಿ ಒಂದೇ. ಇದಮುಕ್ತಂ ಭವತಿ ಏನು ಹೇಳದಂತೆ ಆಯಿತು? ಅವಿದ್ಯಾ ನಿವೃತ್ತಿ ರೂಪ ಮುಕ್ತ್ಯಾಖ್ಯ ಫಲ ಪ್ರತಿಪಾದಕ ಅಧ್ಯಾಯೇ ಕಥಿತಂ ಸರ್ವಂ ಅನಾವಿದ್ಯಕಂ ಇತಿ ಪರೇಣಪಿ ಅವಕ್ತವ್ಯಂ. ಇತರರು ಕೂಡ ಅವಿದ್ಯಾ ನಿವೃತ್ತಿ ರೂಪವಾದ ಮುಕ್ತಿ, ಮುಕ್ತಿ ಅಂದ್ರೇನು ಅವರ ಮತ ಪ್ರಕಾರ ಅವಿದ್ಯಾ ನಿವೃತ್ತಿ, ಅವಿದ್ಯಾ ನಿವೃತ್ತಿಯನ್ನೇ ಮೋಕ್ಷ ಅಂತ ಕರೀತಾರೆ. ಅದರಿಂದ ಅವಿದ್ಯಾ ನಿವೃತ್ತಿ ರೂಪವಾಗಿರ್ತಕ್ಕಂತಹ ಮೋಕ್ಷ, ಆ ಮೋಕ್ಷದ ಫಲವನ್ನು ಹೇಳಲಿಕ್ಕೆ ಹೊರಟಿದ್ದು ಫಲಾಧ್ಯಾಯ 4ನೇ ಅಧ್ಯಾಯ. ಅಂತಹ ಮೋಕ್ಷ ರೂಪವಾಗಿರ್ತಕ್ಕಂತಹ ಏನು ಅವಿದ್ಯಾ ನಿವೃತ್ತಿ ರೂಪವಾದ ಮೋಕ್ಷ ಇದೆ, ಅಲ್ಲಿ ಏನು ಫಲ, ಅಲ್ಲಿ ನಾವು ಅನುಭವಿಸಬೇಕಾಗಿರ್ತಕ್ಕಂತಹ ಫಲಗಳೇನು ಅನ್ನೋದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರುವಂತಹ ಅಧ್ಯಾಯ ಯಾವುದು? 4ನೇ ಅಧ್ಯಾಯ. ಹೀಗೆ ಅವಿದ್ಯಾ ನಿವೃತ್ತಿ ರೂಪ ಮುಕ್ತಿ, ತಾದೃಶ ಮುಕ್ತ್ಯಾಖ್ಯಕವಾದಂತಹ ಫಲವನ್ನು ಪ್ರತಿಪಾದನೆ ಮಾಡತಕ್ಕಂಥ ಅಧ್ಯಾಯ, ಆ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥದ್ದು ಅದು ಅವಿದ್ಯಾ ಕಲ್ಪಿತ ಆಗಲ್ಲ. ಕಥಿತಂ ಸರ್ವಂ ಅನಾವಿದ್ಯಕಂ, ಅಲ್ಲಿ ಹೇಳಿರುವಂತಹ ಫಲಾಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಲ್ಲವೂ ಕೂಡ ಅವಿದ್ಯಾಕಲ್ಪಿತ ಅಲ್ಲ, ಅಂದರೆ ಅನಾವಿದ್ಯಕ ಅಂತ, ಅವಿದ್ಯಾಕಲ್ಪಿತ ಅಲ್ಲ ಇತಿ ಪರೇಣಾಪಿ ವಕ್ತವ್ಯ. ಇದನ್ನು ಅವರು ಹೇಳಬೇಕು. ಆದ್ದರಿಂದ ಜೀವೇಶ್ವರ ಭೇದಶ್ಚ ಸಂಪದ್ಯೇತಿ ಸೂತ್ರೇ ಪ್ರಾಪ್ಯ ಪ್ರಾಪಕ ಭಾವೇನ ಜಗದ್ವ್ಯಾಪಾರ ವರ್ಜಮಿತಿ ಸೂತ್ರೇ ವಿರುದ್ಧ ಧರ್ಮಾಕ್ರಾಂತತ್ವೇನ ವಿಸ್ಪಷ್ಟಮುದೀರಿತಃ. ಜೀವ ಮತ್ತು ಪರಮಾತ್ಮನಿಗೆ ಭೇದವನ್ನು ಸಂಪದ್ಯಾವಿಹಾಯ ಸ್ವೇನ ಶಬ್ದಾತೆಂಬಲ್ಲಿ ಜೀವ ಪರಮಾತ್ಮನನ್ನು ಹೊಂದುತ್ತಾನೆ, ಪರಮಾತ್ಮ ಪ್ರಾಪ್ಯನಾಗಿದ್ದಾನೆ. ಹೀಗೆ ಪ್ರಾಪ್ಯ ಪ್ರಾಪ್ತೃಭಾವ ಸಂಬಂಧ ಇದೆ. ಪ್ರಾಪ್ಯ ಪ್ರಾಪ್ತೃಭಾವ ಸಂಬಂಧ ಇರೋದ್ರಿಂದ ಜೀವ ಪರಮಾತ್ಮನಿಗೆ ಭೇದ ಇದೆ ಅನ್ನೋದನ್ನು ಹಿಂದಿನ ಸೂತ್ರದಲ್ಲಿ ಹೇಳಿದ್ರು. ಆಮೇಲೆ ಈಗ ಜೀವ ಪರಮಾತ್ಮರಿಗೆ ಭೇದ ಇದೆ ಎಂಬತಕ್ಕಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ, ಇಲ್ಲಿಗೆ ಜಗದ್ವ್ಯಾಪಾರ ವರ್ಜಂ ಅಂತ, ಜಗದ್ವ್ಯಾಪಾರ ವರ್ಜಂ ಎಂಬತಕ್ಕಂಥ ಸೂತ್ರದಲ್ಲಿ ಜೀವ ಪರಮಾತ್ಮರಿಗೆ ಭೇದ ಇದೆ ಅಂತ ಹೇಗೆ ಹೇಳಿದರು ಅಂತಂದರೆ, ವಿರುದ್ಧ ಧರ್ಮಾಧಿಕರಣತ್ವ. ಜಗದ್ವ್ಯಾಪಾರ ಪರಮಾತ್ಮನಲ್ಲಿದೆ, ಜೀವನಲ್ಲಿ ಜಗದ್ವ್ಯಾಪಾರ ಇಲ್ಲ. ಆದ್ದರಿಂದ ಅವರಲ್ಲಿ ವಿರುದ್ಧ ಧರ್ಮ ಇರೋದರಿಂದ ಅವರು ಭಿನ್ನರಾಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮಲ್ಲಿಯೂ ಕೂಡ ಸಂಸಾರ ಬಂಧ ನಿವೃತ್ತಿ, ಅದನ್ನೇ ಮೋಕ್ಷ ಅಂತ ಹೇಳೋದು. ನಮ್ಮಲ್ಲಿ ಅವಿದ್ಯಾ ನಿವೃತ್ತಿ ಅಷ್ಟೇ ಅಲ್ಲ, ಮತ್ತೆ ಸುಖ ಪ್ರಾಪ್ತಿ ಇದೆ. ಅವರಲ್ಲಿ ಅವಿದ್ಯಾ ನಿವೃತ್ತಿ ಅಷ್ಟೇ, ಸುಖ ಪ್ರಾಪ್ತಿ ಅಂತಕ್ಕಂಥದ್ದಿಲ್ಲ. ಯಾಕೆ? ಬ್ರಹ್ಮನಿಂದ ಐಕ್ಯ,
ಬ್ರಹ್ಮ ನಿರ್ಗುಣ, ನಿರ್ಗುಣ ಬ್ರಹ್ಮನಿಂದ ಅಭೇದ ಇರೋದರಿಂದ ಸುಖ ಪ್ರಾಪ್ತ್ಯಾದಿಗಳಿಲ್ಲ. ನಾವು ಸುಖ ಪ್ರಾಪ್ತ್ಯಾದಿಗಳನ್ನು ಹೇಳ್ತೇವೆ. ಹೀಗೆ ಜೀವೇಶ್ವರ ಭೇದಶ್ಚ ಸಂಪದ್ಯ ಇತಿ ಸೂತ್ರೇ ಪ್ರಾಪ್ಯ ಪ್ರಾಪಕ ಭಾವೇನ ಸಂಪದ್ಯ ವಿಹಾಯ ಸ್ವೇನ ಶಬ್ದಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಜೀವ ಪರಮಾತ್ಮನನ್ನು ಹೊಂದುತ್ತಾನೆ. ಅದರಿಂದ ಹೊಂದುವ ಜೀವ ಮತ್ತೆ ಯಾರನ್ನು ಹೊಂದುತ್ತಾನೆ? ಪರಮಾತ್ಮನನ್ನು. ಪರಮಾತ್ಮನ ಹೊಂದ್ತಾ ಇದ್ದಾನೆ, ಆದ್ದರಿಂದ ಪ್ರಾಪ್ಯ ಪರಮಾತ್ಮ, ಅವರಿಗೆ ಭೇದವನ್ನು ಹೇಳದಂತೆ ಆಯಿತು ಅಂತ. ಹಾಗೆ ಜಗದ್ವ್ಯಾಪಾರ ವರ್ಜಂ ಎಂಬತಕ್ಕಂಥ ಸೂತ್ರದಲ್ಲಿಯೂ ಕೂಡ ಭೇದವನ್ನು ಹೇಳಿದ್ದಾರೆ. ಜಗದ್ವ್ಯಾಪಾರ ವರ್ಜಂ ಎಂಬತಕ್ಕಂಥ ಸೂತ್ರದಲ್ಲಿ ಭೇದವನ್ನು ಹೇಳಿದ್ದಾರೆ. ಹೇಗೆ ಅಂತಂದ್ರೆ ವಿರುದ್ಧ ಧರ್ಮಾಧಿಕರಣತ್ವ. ಪರಮಾತ್ಮನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇದೆ, ಜೀವನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇಲ್ಲ ಎಂಬುದಾಗಿ ಭೇದವು ವಿಸ್ಪಷ್ಟ ಮುದೀರಿತ ವಿಶೇಷವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅತಃ ಕಥಂ ಅಸೌ ಅಪಾರಮಾರ್ಥಿಕ. ಆದ್ದರಿಂದ ಈ ರೀತಿಯಲ್ಲಿ ಭೇದವನ್ನು ಹೇಳಿರೋದ್ರಿಂದ ಎಲ್ಲಿ? ಮುಕ್ತಿಯಲ್ಲಿ. ಮುಕ್ತಿಯಲ್ಲಿ ಭೇದವನ್ನು ಹೇಳಿದ್ದಾರೆ ಅಂತಂದರೆ ಅದು ವ್ಯಾವಹಾರಿಕ, ಅಪಾರಮಾರ್ಥಿಕ ಆಗಲಿಕ್ಕೆ ಹೇಗೆ ಸಾಧ್ಯ? ಅಲ್ಲವೇ ಅಲ್ಲ. ಅದು ತಾತ್ವಿಕ, ಅದು ಸತ್ಯಭೂತವಾದದ್ದು, ಪಾರಮಾರ್ಥಿಕವೇ ಆಗಿದೆ, ಕಲ್ಪಿತವಾದದ್ದಲ್ಲ. ಭೇದಮ ಏನು? ಅಲ್ಲಿ ಪರಮಂ ಸಾಮ್ಯಂ ಉಪೈತಿ ಅಂತ ಯಾರಿಗೆ ಹೇಳಿದ್ದು? ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೇಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ. ಯಾರು ಪುಣ್ಯ ಪಾಪಗಳನ್ನು ಕಳ್ಕೊಂಡಿದ್ದಾನೋ ಅಂಥವನು ಪರಮಂ ಸಾಮ್ಯಂ ಉಪೈತಿ. ಮುಕ್ತರಿಗೆ. ಮುಕ್ತರಿಗೆ ಇಲ್ಲ ಅಂದಮೇಲೆ ಸಂಸಾರಿಗಳಿಗಂತೂ ಸುತರಾಮ್ ಇಲ್ವೇ ಇಲ್ಲ. ಜಗಜ್ಜನ್ಮಾದಿ ಕರ್ತೃತ್ವ ಯಾರಲ್ಲಿ ಪ್ರಸಕ್ತ ಆಯಿತು? ಮುಕ್ತರಲ್ಲಿ. ಯಾಕೆ ಪ್ರಸಕ್ತ ಆಯಿತು? ಪರಮಂ ಸಾಮ್ಯಂ ಉಪೈತಿ ಅಂತ ಹೇಳಿದ್ರಿಂದ. ಜೀವರಲ್ಲಿ ಪ್ರಸಕ್ತಿಯೇ ಇಲ್ಲ, ಮುಕ್ತರಲ್ಲಿ ಪ್ರಸಕ್ತವಾಯಿತು, ಅದನ್ನು ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಭೇದವನ್ನು ಹೇಳೋದು, ವಿರುದ್ಧ ಧರ್ಮವನ್ನು ಹೇಳದಂತೆ ಆಯಿತು. ಎಲ್ಲರಿಗೂ ಅನ್ವಯ ಮಾಡ್ರಿ, ತೊಂದರೆ ಇಲ್ಲ, ಜಗದ್ವ್ಯಾಪಾರ. ಆದರೆ ಇದು ಮೋಕ್ಷದಲ್ಲಿ ಹೇಳ್ತಕ್ಕಂಥದ್ದು. ಮೋಕ್ಷದಲ್ಲಿ ಜೀವರಿಗೆ ಜಗಜ್ಜನ್ಮಾದಿ ಕರ್ತೃತ್ವ ಇಲ್ಲ. ಅಂದರೆ ಸಂಸಾರದಲ್ಲಿ ಇದೆಯಾ ಅಂತ? ಸಂಸಾರದಲ್ಲಿ ಇಲ್ಲ ಅಂತ ಸ್ಪಷ್ಟ. ಮುಕ್ತಿಯಲ್ಲಿ ಇರಬೇಕಾದೀತು. ಯಾಕೆ? ಪರಮಸಾಮ್ಯ ಇದೆ. ಆದ್ದರಿಂದ ಜೀವನಿಗೆ ಪರಮಸಾಮ್ಯಂ ಎಂಬತಕ್ಕಂತಹ ವಾಕ್ಯದಿಂದ ಜಗದ್ವ್ಯಾಪಾರಾದಿಗಳು ಇದೆ ಅಂತ ಪ್ರಸಕ್ತವಾಯಿತು. ಅದನ್ನು ನಿರಾಕರಣೆ ಮಾಡಿದ್ರು. ಜಗದ್ವ್ಯಾಪಾರ ವರ್ಜಂ. ಸಂಸಾರಿ ಜೀವನಿಗೆ ಪ್ರಸಕ್ತಿಯೇ ಇಲ್ಲ, ಅದರಿಂದ ನಿರಾಕರಣೆ ಮಾಡಬೇಕಾಗಿಲ್ಲ. ನಾನು ಹುಚ್ಚ ಅಲ್ಲ ಅಂತ ಹೇಳ್ಕೊಂಡು ಹೋದ್ರೆ ಹುಚ್ಚ ಅಂತಾರೆ. ನಾವು ಹುಚ್ಚ ಅಲ್ಲ ಅಂತ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ನಿನ್ನನ್ನು ಯಾರು ಹುಚ್ಚ ಅಂದರು? ಯಾಕೆ ಹುಚ್ಚ ಅಲ್ಲ ಅಂತೀಯಾ ಅಂತ ಹೇಳ್ತಾರೆ. ಅಂದರೆ ಅವನನ್ನೇ ಹುಚ್ಚ ಅಂತಾರೆ. ಹಾಗಾದ್ರೆ ಯಾರಾದರೂ ನೀನು ಹುಚ್ಚ ಅಂತ ಹೇಳಿದ್ರೆ ಅವಾಗ ನಾವು ಹುಚ್ಚ ಅಲ್ಲ ಅಂತ ಹೇಳಬೇಕು. ಹಾಗೆ ಮುಕ್ತರಾದವರಿಗೆ ಜಗದ್ವ್ಯಾಪಾರ ಪ್ರಸಕ್ತ ಆಯಿತು, ಅದನ್ನಿಲ್ಲ ಅಂತ ಹೇಳಬೇಕು. ಸಂಸಾರಿಗಳಲ್ಲಿ ಪ್ರಸಕ್ತಿಯೇ ಇಲ್ಲ, ನಿರಾಕರಣೆ ಮಾಡಬೇಕಾಗಿಲ್ಲ, ಸುತರಾಮ್ ಇಲ್ಲ ಅಂತ. ಭೇದಮಾಘೋಷಯಾಮಾಸ ಸೂತ್ರೇ ಸೂತ್ರೇ ಸಸೂತ್ರಕೃತೆ ಪಂಚಧಾಯೋಭಿನತ್ತೀದಂ ಸಭೇದಃ ಕೇನ ವಾರ್ಯತೆ. ವೇದವ್ಯಾಸದೇವರು ನಾವೀಗ ತೋರಿಸಿದ್ದು ಕೆಲವೊಂದು ಸೂತ್ರವನ್ನು ಉದಾಹರಣೆಯಾಗಿ ತೋರಿಸಿರೋದು. ಆದರೆ ಸೂತ್ರೇ ಸೂತ್ರೇ ಒಂದೊಂದು ಸೂತ್ರದಲ್ಲಿಯೂ ಕೂಡ ಸೂತ್ರಕೃತ ಭೇದಂ ಆಘೋಷಯಾಮಾಸ. ವೇದವ್ಯಾಸದೇವರು ಸೂತ್ರಕಾರರು ಭೇದವನ್ನು ಘೋಷಣೆ ಮಾಡಿದ್ದಾರೆ, ಬರೀ ಹೇಳಿದ್ದಾರೆ ಅಲ್ಲ, ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ 564 ಸೂತ್ರಗಳಲ್ಲಿಯೂ ಕೂಡ ಜೀವ ಪರಮಾತ್ಮರಿಗೆ ಭೇದವೇ ಉಕ್ತವಾಗಿದೆ ಅಂತ. ಒಂದೊಂದು ಸೂತ್ರದಲ್ಲಿಯೂ ಕೂಡ ಎಲ್ಲೋ ನಾವು ತೋರಿಸಿ ಉದಾಹರಣೆ ಮಾಡಿದ್ದೇವೆ. ಉದಾಹರಣೆಗೆ ತೋರಿಸಿದ್ದ ಸೂತ್ರಗಳಲ್ಲಿ ಮಾತ್ರ ಭೇದ, ಉಳಿದ ಸೂತ್ರಗಳಲ್ಲಿ ಭೇದ ಹೇಳಿಲ್ಲ ಅನ್ಕೋಬೇಡ್ರಿ. ಅವ್ರ ಸಿದ್ಧಾಂತದಲ್ಲಿ ಹಾಗೆ ಕೆಲವೊಂದು ಸೂತ್ರದಲ್ಲಿ ಮಾತ್ರ ಅಭೇದ ಹೇಳಿದ್ದಾರೆ, ಉಳಿದ ಸೂತ್ರಗಳಲ್ಲಿ ಅಭೇದ ಹೇಳಲಿಲ್ಲ ಅವರ ಸಿದ್ಧಾಂತದಲ್ಲಿ. ನಮ್ಮ ಸಿದ್ಧಾಂತದಲ್ಲಿ ಕೆಲವೊಂದು ಸೂತ್ರದಲ್ಲಿ ಮಾತ್ರ ಭೇದ ಹೇಳಿದ್ದಾರೆ, ಉಳಿದ ಸೂತ್ರದಲ್ಲಿ ಭೇದ ಹೇಳಿಲ್ಲ ಅಂತಲ್ಲ. 564 ಸೂತ್ರಗಳಲ್ಲಿಯೂ ಕೂಡ ಸೂತ್ರಕಾರರು ಭೇದವನ್ನೇ ಹೇಳಿದ್ದಾರೆ.
ಅದರಿಂದ ಆ ಭೇದ ಇದೆಯಲ್ಲ, ಆ ಭೇದ ಎಂಬತಕ್ಕಂಥದ್ದು ಪಂಚದಾಭಿನತ್ತಿ ಅಂತ. 5 ಭೇದ: ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ ಅಂತ 5 ರೀತಿಯಾಗಿರ್ತಕ್ಕಂಥ ಭೇದ ಇದೆ. ಅಂತಹ ಭೇದ ಕೇನ ವಾರ್ಯತೆ, ಅಂತಹ ಭೇದವನ್ನು ನಿರಾಕರಣೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಯಾರೂ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೃಢವಾದದ್ದು ಭೇದ ಅಂತ. ಧಿಯಃ ಯಹ ನಃ ಪ್ರಚೋದಯಾತ್, ಪಂಚಭೇದವನ್ನು ಹೇಳಿದ್ದಾರೆ. ಧಿಯಃ ಯಹ ನಃ ಪ್ರಚೋದಯಾತ್. ಧಿಯಃ ಬುದ್ಧಿಗಳನ್ನು, ಬುದ್ಧಿ ಜಡ, ಬುದ್ಧಿ ಜಡ, ಬುದ್ಧಿಗಳನ್ನು ಬಹುವಚನ ಏನಾಯಿತು? ಅನೇಕ ಬುದ್ಧಿ, ಜಡ ಜಡ ಭೇದ ಆಯಿತು ಅಲ್ವಾ? ನಹ ನಮಗೆ, ಒಬ್ಬನಿಗಲ್ಲ, ನಂಗೆ ಅಲ್ಲ, ನಮಗೆ. ನಮಗೆ ಅಂತ ಹೇಳಿದ್ರಿಂದ ಜೀವ ಜೀವ ಭೇದವನ್ನು ಹೇಳೋದಾಯಿತು ಅಲ್ವಾ? ಆಮೇಲೆ ನಮಗೆ ಬುದ್ಧಿಯನ್ನು, ನಾನು ಬೇರೆ ಬುದ್ಧಿ ಬೇರೆ, ಬುದ್ಧಿ ಜಡ, ನಾವು ಜೀವ, ಜೀವ ಬೇರೆ. ಮೊದಲು ಹೇಳಿದ್ದು ಜಡ ಜಡ ಭೇದ, ಜೀವ ಜೀವ ಭೇದ. ಇವಾಗ ಹೇಳ್ತಾ ಇರೋದು ಜೀವ ಜಡ ಭೇದ ಅಂತ. ಆಮೇಲೆ ಜಡ ಮತ್ತು ಪರಮಾತ್ಮನಿಗೆ ಭೇದ. ಏಕೆ? ಬುದ್ಧಿಯನ್ನು ಪರಮಾತ್ಮ ಪ್ರೇರಣೆ ಮಾಡಲಿ. ಬುದ್ಧಿಯನ್ನು ಯಾರು ಪ್ರೇರಣೆ ಮಾಡಬೇಕು? ಪರಮಾತ್ಮ ಪ್ರೇರಣಕ. ಆ ಪ್ರೇರಕ ಪರಮಾತ್ಮ, ಪ್ರೇರ್ಯ ಬುದ್ಧಿ. ಅಂದರೆ ಜಡಕ್ಕೂ ಪರಮಾತ್ಮನ ಭೇದ ಹೇಳಿದಾಯ್ತು. ನಮಗೆ ಬುದ್ಧಿಯನ್ನು ಕೊಡಲಿ. ಹಾಗಾದರೆ ಯಾರಿಗೆ ಕೊಡಬೇಕು? ನಮಗೆ. ಅಂದರೆ ನಮಗೆ ಕೊಡುವವನು ಪರಮಾತ್ಮ, ಹೊಂದುವವನು ಜೀವ. ಕೊಡುವವನು ಹೊಂದುವವನು ಒಬ್ಬನೇನಾ? ದಾನ ಕೊಡುವವನು ದಾನ ತೆಗೆದುಕೊಳ್ಳೋ ಒಬ್ಬನೇ ಆಗಿರ್ತಾನ? ಇಲ್ಲ. ನಾನೇ ದಾನ ಕೊಟ್ಟೆ, ಬಲಗೈಯಿಂದ ಎಡಗೈಗೆ ದಾನ ಕೊಟ್ಟೆ, ಕೃಷ್ಣಾರ್ಪಣ ವಸ್ತು ಆಗುತ್ತಾ? ಇಲ್ಲ ತಾನೆ. ಹಾಗಾದರೆ ದಾನ ತೆಗೆದುಕೊಳ್ಳುವವನು ಬೇರೆ, ದಾನ ಕೊಡುವವನು ಬೇರೆ. ಭಗವಂತ ಬುದ್ಧಿ ಕೊಡುವವನು, ಬುದ್ಧಿ ಪಡೆಯುವವನು ಜೀವ. ಭೇದ ಇರಬೇಕು. ಪಂಚಭೇದ. ಧಿಯಃ ಯಹ ನಃ ಪ್ರಚೋದಯಾತ್ ಅಂತ. ಹೀಗೆ ಎಲ್ಲ ಕಡೆಯಲ್ಲೂ ಜೀವಭೇದ ಎಂಬತಕ್ಕಂಥದ್ದು, ಪಂಚಭೇದ ಎಂಬತಕ್ಕಂಥದ್ದು ಉಕ್ತವಾಗಿದೆ. ಎಲ್ಲ ಕಡೆಯಲ್ಲೂ ಪಂಚಭೇದ ಎಂಬತಕ್ಕಂಥದ್ದು ಉಕ್ತವೇ ಆಗಿದೆ, ಒಂದಲ್ಲ ಒಂದು ರೀತಿಯಿಂದ. ಯಾವುದು ಯಾವುದು ಸೂತ್ರ ಪೂರ್ತಿ ಕೇಳಿಸ್ಲಿಲ್ಲ ನನಗೆ. ಯಾವ ಸೂತ್ರ? ಆಪರ ಅಂತನ? ಎಲ್ಲಿದೆ ಅದು? ಅಷ್ಟೇನಾ? ಹೋಯ್ತು. ಓಂ ಆಪಹ. ಓಂ ಆಪಗಾಲ ಆಪಹ. ಓಂ ಆಪಹ ಓಂ ಅಂತ. ಇದು ಇಲ್ಲಿ ಕೂಡ ಪರಮಾತ್ಮ ಯಾವುದಕ್ಕೆ? ಅಪಭಿಮಾನಿಯಾದ ದೇವತೆಗಳು, ಅವುಗಳಿಗೆ ನಿಯಾಮಕ, ಪ್ರೇರಕ. ಆಪಹ, ಅವುಗಳಿಗೂ ಪ್ರೇರಕನಾದವನು ಪರಮಾತ್ಮ. ಆಪಹ. ಓಂ ಆಪಹ ಓಂ. ಅಪಭಿಮಾನಿಯಾದ ದೇವತೆಗಳಿಗೆ, ಅಪಭಿಮಾನಿ ದೇವತೆಗಳಿಗೆ ನಿಯಾಮಕನಾದವನು ಪರಮಾತ್ಮ. ಆದ್ದರಿಂದ ಪರಮಾತ್ಮ ಅಪಭಿಮಾನಿ ದೇವತೆಗಳಿಗಿಂತ ಭಿನ್ನನಾದ. ನಿಯಾಮಕ ಅಂತಂದಮೇಲೆ ನಿಯಾಮ್ಯ ನಿಯಾಮಕ ಭಾವ ಭೇದವ್ಯಾಪ್ತ, ಭೇದವನ್ನು ಹೇಳದಂತೆ ಆಯಿತು.
ಆ? ಓಂ ಆಪಹ ಅಂತ ಒಂದು ಸೂತ್ರ, ಆಪಹ ಅಂತ ಸೂತ್ರ, ಆಪಹ ಸೂತ್ರ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ. ಅವರು ಎಲ್ಲ ಸೂತ್ರದಲ್ಲೂ ಭೇದ ಇದೆ ಅಂತ ಹೇಳಿದ್ರಿಂದ ಈ ಸೂತ್ರದಲ್ಲಿ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಹೌದು, ನೀರು ಅಂದರೆ ನೀರಿಗೆ ಅಭಿಮಾನಿಯಾದ ದೇವತೆಗಳು, ನೀರಿಗೆ ಅಭಿಮಾನಿಯಾದ ದೇವತೆಗಳು ನಿಯಾಮಕನಾದವನು ಪರಮಾತ್ಮ. ನಂಗೆ ಆಪಗ ಅಂತ ಕೇಳಿಸ್ತಾ ಇತ್ತು. ಆಪಹ, ನಂಗೆ ಆಪಗ ಅಂತ ಕೇಳಿಸ್ತಿತ್ತು, ಅದಕ್ಕೋಸ್ಕರ ಕೇಳಿದೆ ನಾನು. ಯಾವುದೇ ಸೂತ್ರ ಆದರೂ ಅಲ್ಲಿ ಹೀಗೆ ಪ್ರತಿಯೊಂದು ಸೂತ್ರದಲ್ಲಿಯೂ ವೇದವ್ಯಾಸದೇವರು ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆ ಭೇದ ಎಂಬತಕ್ಕಂಥದ್ದು 5 ರೀತಿಯಾದಂಥ ಭೇದ ಇದೆ. ಇಂತಹ ಭೇದವನ್ನು ಯಾರಿಂದ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ? ಯಾರೂ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಹ ಆಯಾವ ಸೂತ್ರಕೃತ, ಸೂತ್ರಕಾರರಾದ ವೇದವ್ಯಾಸದೇವರು ಸೂತ್ರೇ ಸೂತ್ರೇ ಪ್ರತಿಯೊಂದು ಸೂತ್ರದಲ್ಲಿಯೂ ಕೂಡ ಭೇದವನ್ನು ಆಘೋಷಯಾಮಾಸ ಸಮರ್ಥನೆ ಮಾಡಿದ್ದಾರೆ. ಯಾವ ಭೇದವು ಇದಂ ಈಶ್ವರ ಸಹಿತವಾದಂತಹ ಜಗತ್ತನ್ನು, ಪರಮಾತ್ಮ ಸಹಿತವಾದ ಜಗತ್ತನ್ನು ಪಂಚಧಾ 5 ವಿಧವಾಗಿ ಭಿನ್ನತ್ತಿ ವಿಭಾಗ ಮಾಡ್ತಾ ಇದೆಯೋ ಸಹ ಅಂತಹ ಭೇದವು ಕೇನ ಯಾವ ವಾದಿಗಳಿಂದ ವಾರ್ಯತೆ ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಹ ಆಯಾವ ಸೂತ್ರಕೃತ, ಸೂತ್ರಕಾರರಾದಂತಹ ವೇದವ್ಯಾಸದೇವರು ಸೂತ್ರೇ ಪ್ರತಿಯೊಂದು ಸೂತ್ರದಲ್ಲಿಯೂ ಭೇದವನ್ನು ಆಘೋಷಯಾಮಾಸ ಸಮರ್ಥನೆ ಮಾಡಿದ್ದಾರೆ. ಯಾವ ಭೇದವು ಇದಂ ಈ ಈಶ್ವರ ಸಹಿತವಾದ ಜಗತ್ತನ್ನು ಪಂಚಧಾ 5 ರೀತಿಯಾಗಿ ಭಿನ್ನತ್ತಿ ವಿಭಾಗ ಮಾಡ್ತಾ ಇದೆಯೋ ಸಹ ಅಂತಹ ಭೇದವು ಕೇನ ಯಾವ ವಾದಿಯಿಂದ ವಾರ್ಯತೆ ನಿರಾಕರಿಸಲು ಸಾಧ್ಯವೇ ಇಲ್ಲ. ಸೂತ್ರೇ ಅದಕ್ಕೆ ಅರ್ಥ ಬರೀತಾರೆ ಪ್ರತಿ ಸೂತ್ರಂ ಅಂತ ಅರ್ಥ. ಒಂದೊಂದು ಸೂತ್ರದಲ್ಲಿಯೂ ಅಂತ. ಉದೀರಿತ ಸೂತ್ರ ಸಮುದಾಯೇಷು ವಚನವೃತ್ತೈವ ಭೇದ ಪ್ರತಿಪಾದ್ಯತೆ ಅರ್ಥಾತ್ತು ಸಕಲ ಸೂತ್ರೇಶ್ವಪಿ ಭೇದ ಅಭಿಮತಃ ಅಂತ. ನಾವು ಹಿಂದೆ ಉಲ್ಲೇಖ ಮಾಡಿದಂತಹ ಸೂತ್ರಗಳಲ್ಲಿ ನೇರವಾಗಿ ವಚನವೃತ್ಯ ಶಬ್ದವನ್ನು ಹೇಳುವಂತಹ ಮೂಲಕವೇ ಭೇದವನ್ನು ಹೇಳುವ ಶಬ್ದವನ್ನು ಉಚ್ಚಾರಣೆ ಮಾಡುವ ಮೂಲಕ ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಉಳಿದ ಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಭೇದೆಯಲ್ಲಿ ಹೇಳಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಭೇದ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ ಅರ್ಥಾತ್ತು ಸಕಲ ಸೂತ್ರೇಶ್ವಪಿ. ಶಬ್ದದಿಂದ ಭೇದ ಹೇಳಿಲ್ಲ ಅಂತಾದರೂ ಕೂಡ ಅರ್ಥತಃ ಭೇದ ಇದೆ. ಯಾಕೆ ಅಂತಂದರೆ ಜೀವನು ಮೋಕ್ಷರೂಪ ಫಲವನ್ನು ಉದ್ದೇಶವಾಗಿಟ್ಟುಕೊಂಡು ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು. ಯಾರು ಜಿಜ್ಞಾಸೆ ಮಾಡಬೇಕು? ಜೀವ ಮಾಡಬೇಕು. ಯಾರ ಜಿಜ್ಞಾಸೆ ಮಾಡಬೇಕು? ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು. ಒಂದು ವೇಳೆ ಜೀವನೇ ಬ್ರಹ್ಮ ಆಗಿಬಿಟ್ಟಿದ್ರೆ ಬ್ರಹ್ಮನ ಜಿಜ್ಞಾಸೆ ಎಲ್ಲಿ ಕೊಡ್ತಿತ್ತು? ಹಾಗಾದರೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರಿಂದ ಜಿಜ್ಞಾಸ್ಯನಾದ ಬ್ರಹ್ಮ, ಜಿಜ್ಞಾಸ ಮಾಡ್ತಕ್ಕಂಥ ಜೀವ ಬೇರೆ ಎಂಬುದಾಗಿ ಗೊತ್ತಾಯಿತು. ಹೀಗೆ ಒಂದೊಂದು ಸೂತ್ರದಲ್ಲಿಯೂ ಕೂಡ ಜನ್ಮಾದ್ಯಸ್ಯ ಯತಃ ಭಗವಂತ ಜಗಜ್ಜನ್ಮಾದಿ ಕಾರಣ, ಭಗವಂತ ಜಗಜ್ಜನ್ಮಾದಿ ಕಾರಣ, ಜೀವನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇಲ್ಲ, ಹಿಂದೆ ಹೇಳಿಬಿಟ್ರು ಅದನ್ನು. ಆದ್ದರಿಂದ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಅಂತ. ಅಷ್ಟೇ ಅಲ್ಲ, 3ನೇ ಸೂತ್ರ ಶಾಸ್ತ್ರಯೋನಿತ್ವಾತ್ ಅಂತ. ಶಾಸ್ತ್ರಯೋನಿತ್ವಾತ್ ಅಂತಂದರೆ ಜಗಜ್ಜನ್ಮಾದಿ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯ. ಯಾರು? ಪರಮಾತ್ಮ. ಜೀವನು ಜಗಜ್ಜನ್ಮಾದಿ ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯನ ಅಲ್ಲ. ಹಾಗಾದರೆ ಜಗಜ್ಜನ್ಮಾದಿ ಕಾರಣತ್ವೇನ ವೇದ ಪ್ರತಿಪಾದ್ಯತ್ವ ಅದು ಪರಮಾತ್ಮನಲ್ಲಿದೆ. ಜಗಜ್ಜನ್ಮಾದಿ ಕಾರಣತ್ವೇನ ವೇದ ಪ್ರತಿಪಾದ್ಯತ್ವ ಜೀವನಲ್ಲಿ ಇಲ್ಲ. ಹಾಗಾದರೆ ವಿರುದ್ಧ ಧರ್ಮ ಇತ್ತು, ಅದರಿಂದ ಭೇದ ಇದೆ ಅಂತ ಆಯಿತು. ತತ್ವ ಸಮನ್ವಯಾತ್ ಅಂತ. ಸಕಲ ಶಬ್ದವಾಚ್ಯನಾದವನು ಪರಮಾತ್ಮ. ಸಕಲ ಶಬ್ದವಾಚ್ಯತ್ವ ಪರಮಾತ್ಮನಲ್ಲಿದೆ, ಜೀವನಲ್ಲಿದೆಯಾ? ನಮ್ಮನ್ನು ಕರೆಯೋರೇ ಇಲ್ಲ ಅಂತ ಬಡ್ಕೋತಾ ಇರ್ತಾನೆ. ಒಂದು ಶಬ್ದದಿಂದನೂ ನಮ್ಮನ್ನು ಕರೆಯಲ್ಲ ಅಂತ.
ಹಾಗಿರ್ಬೇಕಾದ್ರೆ ಸಕಲ ಶಬ್ದ ವಾಚ್ಯನಾದವನು ಜೀವನ ಅಲ್ವೇ ಅಲ್ಲ. ಹಾಗಾದರೆ ಸಕಲ ವೇದ ಪ್ರತಿಪಾದ್ಯತ್ವ ಪರಮಾತ್ಮನಲ್ಲಿ ಹೇಳ್ತಾ ಇದ್ದಾರೆ. ಜೀವ ಸಕಲ ವೇದ ಪ್ರತಿಪಾದ್ಯನಲ್ಲ. ಆದ್ದರಿಂದ ತತ್ವ ಸಮನ್ವಯ ಎಂಬ ಸೂತ್ರದಲ್ಲಿಯೂ ಕೂಡ ಭೇದವನ್ನು ಹೇಳದಂತೆ ಆಯಿತು. ಈಕ್ಷತೇಹನ ಅಶಬ್ದಂ ಅಂತ. ಪರಮಾತ್ಮನಲ್ಲಿ ವಾಚ್ಯತ್ವ ಇದೆಯೋ ಇಲ್ವೋ ಅಂತ. ಪರಮಾತ್ಮನಲ್ಲಿ ವಾಚ್ಯತ್ವ ಇದೆ. ಯಾಕೆ ಪರಮಾತ್ಮನಲ್ಲಿ ವಾಚ್ಯತ್ವ ಇದೆ ಅಂತಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪರಮಾತ್ಮನಲ್ಲಿ ಈಕ್ಷತೃತ್ವ ಇದೆ ಅಂತ. ಪರಮಾತ್ಮನಲ್ಲಿ ಈಕ್ಷತೃತ್ವ ಇದೆ ಅಂದರೆ ಜೀವನಿಂದ ಪರಮಾತ್ಮ ಕಾಣಲ್ಪಡ್ತಾನೆ. ಹಾಗಾದರೆ ಪರಮಾತ್ಮ ಈಕ್ಷಿತ ಅಂದರೆ ತಿಳಿಯುವವನು. ಯಾರಿಂದ ತಿಳಿತಾನೆ? ಯಾವುದರಿಂದ ತಿಳಿತಾನೆ? ತಿಳಿಯೋರೊಬ್ಬರು ಬೇಕು. ಪರಮಾತ್ಮ ತಿಳಿದವನು ಅಂತ ತಿಳಿಯಬೇಕು. ಪರಮಾತ್ಮನು ಸರ್ವಜ್ಞ ಅಂತ ತಿಳಿಬೇಕು ಅಂತ ಇಟ್ಕೊಳ್ಳೋಣ. ಪರಮಾತ್ಮನನ್ನು ಸರ್ವಜ್ಞ ಅಂತ ತಿಳಿಬೇಕು ಅಂದರೆ ಯಾರು ತಿಳಿಯುವವರು? ಪರಮಾತ್ಮ ತನ್ನನ್ನೇ ತಾನು ಸರ್ವಜ್ಞ ಅಂತ ತಿಳಿತಾನ ಅಂತ ಅರ್ಥವಾ? ಅಲ್ಲ. ಹಾಗಾದರೆ ಆ ಪರಮಾತ್ಮನಲ್ಲಿ ಈಕ್ಷತೃತ್ವ ಅಂದರೆ ಸರ್ವಜ್ಞತ್ವ ಇದೆ ಅಂತ ತಿಳಿಯುವವನು ಜೀವ. ಅವನು ವೇದದ ಮೂಲಕ ತಿಳಿತಾನೆ. ಅದರಿಂದ ವೇದ ಮತ್ತು ಪರಮಾತ್ಮನಿಗೆ, ಜಡ ಪರಮಾತ್ಮನಿಗೂ, ಜೀವ ವೇದಗಳ ಮೂಲಕ ತಿಳಿಯುವವನು ಜೀವ, ತಿಳಿಯೋಕ್ಕೆ ವಿಷಯನಾದ ಪರಮಾತ್ಮ, ಇವನಿಗೆ ಭೇದವನ್ನು ಹೇಳದಂತೆ ಆಯಿತು. ಹೀಗೆ ನಾವು ವಿಚಾರ ಮಾಡಿದ್ರೆ ಶಬ್ದತಃ ಭೇದವನ್ನು ಹೇಳದಿದ್ದರೂ ಕೂಡ ಅರ್ಥತಃ ಭೇದ ಎಲ್ಲ ಕಡೆಯಲ್ಲೂ ಉಕ್ತವಾಗಿದೆ. ಎಲ್ಲಿ? ಹೇಗಾಗತ್ತೆ ಅಂತ. ಪರಮಾತ್ಮನದ್ದು ಸ್ತ್ರೀ ರೂಪ ಇದೆ. ಪರಮಾತ್ಮನದ್ದು ಸ್ತ್ರೀ ರೂಪ ಇದೆ, ಅದು ಒಂದು. ಅಥವಾ ಲಕ್ಷ್ಮಿಗೆ, ಲಕ್ಷ್ಮಿ ಅಂದರೆ ಸಂಪತ್ತು ಅಂತ ಅರ್ಥ. ಹಾಗಾದರೆ ಸಂಪತ್ತನ್ನು ಕೊಡುವವನು ದುಃಖಿ ಅಂದರೆ ಏನರ್ಥ? ದುಃಖ ಉಳ್ಳವನಲ್ಲ, ದುಃಖ ಕೊಡುವವನು ಅಂತ ಅರ್ಥ. ಏನು? ದುಃಖ ಸ್ವಾಮಿ ಅಂತ ಅರ್ಥ, ದುಃಖ ನಿಯಾಮಕ ಅಂತ ಅರ್ಥ. ಹಾಗೆ ಸಂಪತ್ತಿಗೆ ನಿಯಾಮಕ ಯಾರು? ಪರಮಾತ್ಮ. ಅಂದರೆ ಲಕ್ಷ್ಮೀ ಶಬ್ದ ವಾಚನಾಗ್ತದೆ. ಧನಿ ಧನ ಉಳ್ಳವನಲ್ಲ. ಧನಿ ಅಂದ್ರೇನು? ಧನ ಉಳ್ಳವನಲ್ಲ. ಮತ್ತೆ ಧನ ಸ್ವಾಮಿ ಅಂತ ಅರ್ಥ. ಧನಿ ಅಂದರೆ ಅದೇ ಧನಿ ಅಂದರೂ ಕೂಡ ನಿಮ್ಮ ಕ್ಯಾಶಿಯರ್ ಇದ್ದಾರೆ, ನೀವು ನಿಮ್ಮ ಕ್ಯಾಶಿಯರ್ ಇಟ್ಕೊಂಡಿದ್ದೀರಾ, ಅವನು ಧನಿ ಹೌದೋ ಅಲ್ವೋ? ಕ್ಯಾಶಿಯರ್ ಧನಿ ಹೌದೋ ಅಲ್ವೋ? ಅಲ್ಲ. ಯಾಕಲ್ಲ? ನಿಮ್ಮ ಅನುಮತಿ ಇಲ್ಲದೆ ಖರ್ಚು ಮಾಡಲಿಕ್ಕಿಲ್ಲ. ಧನಿ ಅಂದ್ರೆ ಏನರ್ಥ? ಧನ ಉಳ್ಳವನು ಅಷ್ಟೇ ಅಲ್ಲ, ಧನದ ಒಡೆಯ ಅಂತ ಅರ್ಥ. ಧನದ ಒಡೆಯ, ಧನ ಖರ್ಚು ಮಾಡಬೇಕು, ಅದಕ್ಕೆ ಆ ಸಾಮರ್ಥ್ಯ ಇರಬೇಕು. ನೀವು ಇಟ್ಕೊಂಡು ಕೊಟ್ಟಿದ್ದೀರಿ, ಖರ್ಚು ಮಾಡಲಿಕ್ಕಿಲ್ಲ. ದುಃಖ ನಿಯಾಮಕ. ಲೋಕದಲ್ಲಿಯೂ ಕೂಡ ಯಾವಾಗ ಧನ ಉಳ್ಳವನೇ ಧನವನ್ನು ವಿನಿಯೋಗ ಮಾಡ್ತಾನೋ ಅದು ಸರಿ. ಎಲ್ಲಿ ಧನವನ್ನು ಇನ್ನೊಬ್ಬನಿಗೆ ಇಟ್ಕೊಳ್ಳಿಕ್ಕೆ ಕೊಟ್ಟಿರ್ತಾನೋ ಆವಾಗ ಅವನು ಧನಿ, ಧನಮಸ್ಥಿತಿ ಧನಿ. ಆದರೆ ಅವನು ಧನಿ ಅಲ್ಲ. ಧನ ಖರ್ಚು ಮಾಡಲಿಕ್ಕಿಲ್ಲ. ಹಾಗೆ ದುಃಖ ನಿಯಾಮಕ. ಮೇಲ್ನೋಟಕ್ಕೆ ಕಾಣಿಸುತ್ತೆ. ಕ್ಯಾಶಿಯರಲ್ಲೂ ಮೇಲ್ನೋಟಕ್ಕೆ ಹಣ ಇದೆ ಅಂತ ಕಾಣಿಸುತ್ತೆ. ಹಣ ಇದ್ರೂ ಕೂಡ ಹಣ ವಿನಿಯೋಗ ಶಕ್ತಿ ಇಲ್ಲ ಅಂದರೆ ಹಣ ಇಲ್ಲ ಅಂತಾನೆ ಅರ್ಥ. 100 ರೂಪಾಯಿ ಕೊಡು ಅಂತ ಕೇಳ್ತಿದ್ಯಾ, ಕೇಳಿದ್ರೆ 100 ರೂಪಾಯಿ ಕೊಡಲ್ಲ ಅವನು, ಯಾಕೆ ನಂದಲ್ಲ ಅಂತಾನೆ. ಹಂಗಾರೆ ಧನಿ ಆಗುತ್ತಾ? ಇಲ್ಲ. ಧನ ಇದ್ರೂ ಧನ ಇಲ್ಲ ಅವನಲ್ಲಿ, ಆಗಲ್ಲ. ಹೌದು. ಇಲ್ಲ, 100 ರೂಪಾಯಿ ತೆಗೆದ್ರೆ ನಿಮ್ದು ಹಾಕಿ ಕೊಡಬೇಕು, ನಿಮ್ದು ಹಾಕೇ ಕೊಡ್ಬೇಕು ಅದನ್ನು. ಜೀವ ಜಡಾತ್ಮಕ ಸಕಲ ಪ್ರಪಂಚ ಪ್ರತಿಪಾದಕ ಶಬ್ದಾನಾಂ ಬ್ರಹ್ಮಣಿ ಸಮನ್ವಯೇ ಅಭಿಹಿತೆ ಅರ್ಥಾತ್ ತತ್ತಚ್ಛಾಖಾಸ್ಥಿತ ತತ್ತಚ್ಛಬ್ದಾನಾಂ ಜೀವಜಡಾತ್ಮಕ ಪ್ರಪಂಚ ಅಪ್ರತಿಪಾದಕತಾಪಿ ಸಿದ್ಧ ಅಂತ. ಜೀವ ಜಡ ರೂಪವಾಗಿರ್ತಕ್ಕಂತಹ ಎಲ್ಲ ಜಗತ್ತು, ಅದನ್ನು ಪ್ರತಿಪಾದನೆ ಮಾಡತಕ್ಕಂಥ ಶಬ್ದಗಳು, ಇದೆಲ್ಲ ಪರಮಾತ್ಮನಲ್ಲಿ ಸಮನ್ವಯ ಆಗುತ್ತೆ. ಜಗತ್ತಿನಲ್ಲಿರ್ತಕ್ಕಂತಹ
ಯಾವ ವಸ್ತುಗಳು ಎರಡು, ಒಂದು ಜೀವ ಇನ್ನೊಂದು ಜಡ, ಇದೆರಡೇ ಇರೋದು. ಮೂರನೆಯನ್ನು ಪರಮಾತ್ಮ. ಆಯಿತಾ? ಹಾಗಾದರೆ ಈ ಜೀವ ಜಡವನ್ನು ಹೇಳ್ತಕ್ಕಂಥದ್ದು ಎಲ್ಲ ಶಬ್ದಗಳು ಯಾರಲ್ಲಿ ಸಮನ್ವಯ ಆಗುತ್ತೆ? ತತ್ವ ಸಮನ್ವಯಾತ್, ಎಲ್ಲ ಪರಮಾತ್ಮನಲ್ಲಿ ಸಮನ್ವಯ ಆಗ್ತಾ ಇದೆ. ಹೀಗೆ ಜೀವ ಜಡಾತ್ಮಕ ಸಕಲ ಪ್ರಪಂಚ, ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಕಲ ಶಬ್ದಗಳು ಬ್ರಹ್ಮಣಿ ಸಮನ್ವಯ ಅಭೀತೆ. ಎಲ್ಲ ಶಬ್ದಗಳು ಪರಮಾತ್ಮನಲ್ಲಿ ಸಮನ್ವಯ ಆಗುತ್ತೆ ಅಂತ ಹೇಳಿದ್ರೆ ಅವಾಗ ಅರ್ಥಾತ್ ಏನಾಯಿತು? ತತ್ತಚ್ಛಾಖಾಸ್ಥಿತ ತತ್ತಚ್ಛಬ್ದಾನಾಂ ಜೀವ ಜಡಾತ್ಮಕ ಪ್ರಪಂಚ ಅಪ್ರತಿಪಾದಿಕತಾ ಸಿದ್ಧ ಅಂತ. ಆಯಾ ಶಾಖೆಯಲ್ಲಿರ್ತಕ್ಕಂಥ ಆಯಾ ಶಬ್ದಗಳು ಜೀವ ಜಡಾತ್ಮಕವಾದ ಈ ಪ್ರಪಂಚವನ್ನು ಹೇಳ್ತಾ ಇಲ್ಲ ಅಂತಾಯಿತು. ಯಾಕೆ? ಎಲ್ಲವೂ ಪರಮಾತ್ಮನ ಹೇಳ್ತಾ ಇದೆ ಅಂತಾದರೆ ಅದು ಜೀವ ಜಡಾತ್ಮಕವಾದ ಪ್ರಪಂಚವನ್ನು ಹೇಳ್ತಾ ಇಲ್ಲ ಅಂತ ಸಿದ್ಧವಾಗುತ್ತೆ. ಏವಂಚ ತತ್ತಚ್ಛಬ್ದ ಪ್ರತಿಪಾದ್ಯಸ್ಯ ಅಪ್ರತಿಪಾದ್ಯಾತ್ ಜಗತಃ ಕಥಂ ನ ಭೇದ. ಆದ್ದರಿಂದ ತಚ್ಚಬ್ದ ಪ್ರತಿಪಾದ್ಯನಾದಂಥ ಪರಮಾತ್ಮ ತತ್ತಚ್ಛಬ್ದ ಅಪ್ರತಿಪಾದ್ಯವಾಗಿರ್ತಕ್ಕಂತಹ ಈ ಜೀವ ಜಡ ಇವುಗಳಿಗಿಂತ ಭಿನ್ನನಾಗ್ತಾನೋ ಇಲ್ವೋ? ಪರಮಾತ್ಮ ತತ್ತಚ್ಛಬ್ದ ಪ್ರತಿಪಾದ್ಯ, ಈ ಜೀವ ಜಡ ತತ್ತಚ್ಛಬ್ದ ಅಪ್ರತಿಪಾದ್ಯ. ಅಂದ ತತ್ತಚ್ಛಬ್ದ ಅಪ್ರತಿಪಾದ್ಯರಾದ ಜೀವರಿಂದ ತಚ್ಚಬ್ದ ಪ್ರತಿಪಾದ್ಯನಾದ ಪರಮಾತ್ಮ ಭಿನ್ನನಾಗ್ತಾನೋ ಇಲ್ವೋ? ಹಾಗೆ ಆಗ್ತಾನೆ. ತತ್ತಚ್ಛಬ್ದ ಪ್ರತಿಪಾದ್ಯಸ್ಯ, ಯಾರು? ಪರಮಾತ್ಮ. ಅವನಿಗೆ ತದ್ ಅಪ್ರತಿಪಾದ್ಯಾತ್ ಜಗತಃ, ಪ್ರತಿಪಾದ್ಯರಲ್ಲ ಆಗದೇ ಇರತಕ್ಕಂತಹ ಜೀವ ಮತ್ತು ಜಡ ಇವರಿಂದ ಕಥಂ ನ ಭೇದ. ಭೇದ ಯಾಕಿಲ್ಲ? ಭೇದ ಇದ್ದೇ ಇದೆ. ಯಾಕೆ? ವಿರುದ್ಧ ಧರ್ಮಾಕ್ರಾಂತಯೋ ಭೇದ ಅಪರಿಹಾರಾತ್. ಎಲ್ಲಿ ವಿರುದ್ಧ ಧರ್ಮಗಳಿರುತ್ತೋ ಅಲ್ಲಿ ಭೇದ ಒಪ್ಪಲೇಬೇಕು. ಜೀವನಲ್ಲಿ ಶಬ್ದ ಅಪ್ರತಿಪಾದ್ಯತ್ವ, ಪರಮಾತ್ಮನಲ್ಲಿ ಸಕಲ ಶಬ್ದ ಪ್ರತಿಪಾದ್ಯತ್ವ. ಹೀಗೆ ಸಕಲ ಶಬ್ದ ಪ್ರತಿಪಾದ್ಯತ್ವ ರೂಪವಾದ ಧರ್ಮ ಪರಮಾತ್ಮನಲ್ಲಿ, ಶಬ್ದ ಅಪ್ರತಿಪಾದ್ಯತ್ವ ರೂಪವಾದ ಧರ್ಮ ಜೀವನಲ್ಲಿ. ಇಂತಹ ವಿರುದ್ಧ ಧರ್ಮ ಇದೆ ಅಂತಾದರೆ ಜೀವ ಪರಮಾತ್ಮರಿಗೆ ಭೇದವನ್ನೇ ಹೇಳಬೇಕು. ಇದು ಪ್ರಥಮಾಧ್ಯಾಯದಲ್ಲಿ ಆಯಿತು. ಇಷ್ಟನ್ನು ಕೂಡ ಸಮಗ್ರ ಅಧ್ಯಾಯ, ಪ್ರಥಮಾಧ್ಯಾಯದ ಅರ್ಥವನ್ನು ಹೇಳಿದರು. ದ್ವಿತೀಯಾಧ್ಯಾಯೇ ಚ ಅಂತ. ದ್ವಿತೀಯಾಧ್ಯಾಯದಲ್ಲಿಯೂ ಕೂಡ ನೀವು ಹೇಳಿದರು ಸೂತ್ರೇ ಅಂತ, ಅದಷ್ಟು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ ಈಗ ಅಂತ. ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ. ಅಲ್ಲಿ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವತಾ ಹಿ ದರ್ಶಯತಿ ಇತ್ಯಾದಿನ ನಿರ್ದೋಷತೆಯ ಪ್ರತಿಪಾದಿತಸ್ಯ ಬ್ರಹ್ಮಣಃ ಸದೋಷೇಭ್ಯ ಜೀವಜಡಭ್ಯ ಕಥಂ ನ ಭೇದ. ಪರಮಾತ್ಮನನ್ನು ಆ ಒಂದು ಸೂತ್ರ ಇದೆ, ಏನು? ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಅಂತ. ದೇವರಲ್ಲಿ ವೈಷಮ್ಯ ನೈರ್ಘಣ್ಯ ಎಂಬತಕ್ಕಂಥ ದೋಷಗಳಿಲ್ಲ. ದೇವರು ಪಾರ್ಶಾಲಿಟಿ ಮಾಡಲ್ಲ, ವೈಷಮ್ಯ ಇಲ್ಲ ನ. ಆಮೇಲೆ ನೈರ್ಘಣ್ಯ, ಅವನಿಗೆ ನಾವು ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ, ನೋಡ್ತಾ ಇದ್ದಾನೆ, ಅವನು ನಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ, ಆದ್ದರಿಂದ ಅವನಲ್ಲಿ ಕರುಣೆ ಇಲ್ಲ. ದೇವರಲ್ಲಿ ಎರಡು ದೋಷ. ಒಂದು ವೈಷಮ್ಯ, ಪಕ್ಷಪಾತ ಮಾಡ್ತಾನೆ, ಪಾರ್ಶಾಲಿಟಿ ಮಾಡ್ತಾನೆ. ಒಬ್ಬರಿಗೆ ಶ್ರೀಮಂತಿಕೆ, ಒಬ್ಬರಿಗೆ ಬಡತನ, ಒಬ್ಬರಿಗೆ ಸುಖ, ಇನ್ನೊಬ್ಬರಿಗೆ ದುಃಖ, ಒಬ್ಬರಿಗೆ ಜ್ಞಾನ, ಇನ್ನೊಬ್ಬರಿಗೆ ಅಜ್ಞಾನ, ಅದರಲ್ಲಿಯೂ ಕೂಡ ಪುನಃ ವೈಚಿತ್ರ್ಯ, ಇಷ್ಟೆಲ್ಲ ಮಾಡ್ತಾನೆ. ಆದ್ದರಿಂದ ದೇವರಲ್ಲಿ ವೈಷಮ್ಯ ಇದೆ ಅಂತಾಯಿತು. ಆಗಬೇಕೋ ಇಲ್ವೋ? ಆಮೇಲೆ ನೈರ್ಘಣ್ಯ, ಭಗವಂತನಲ್ಲಿ ಕರುಣೆ ಇಲ್ಲ, ನಿರ್ಘೃಣ. ಘೃಣ ಅಂದರೆ ಕರುಣೆ, ನಿರ್ಘೃಣ ಅಂದರೆ ಕರುಣ ಇಲ್ಲ. ನೈರ್ಘಣ್ಯ ಅಂದರೆ ಅವನಲ್ಲಿರುವ ಧರ್ಮ. ಪರಮಾತ್ಮನಲ್ಲಿ ನೈರ್ಘಣ್ಯ ಅಂದರೆ ಏನರ್ಥ? ಕರುಣೆ ಇಲ್ಲ. ಯಾಕಿಲ್ಲ? ನಾವು ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ, ಗೊತ್ತೇ ಇಲ್ಲ ಅಂದರೆ ಅವನು ಉದ್ಧಾರ ಮಾಡಬೇಕಾಗಿಲ್ಲ ಅಲ್ವಾ? ಎಲ್ಲೋ ಕೆರೆಯಲ್ಲಿ ಬಿದ್ದಿದ್ದಾನೆ ಅಂತಂದರೆ ಗೊತ್ತಿಲ್ಲ, ಉದ್ಧಾರ ಮಾಡಲಿಕ್ಕಾಗಲ್ಲ. ದೇವರು ಹಾಗಲ್ಲ, ಎಲ್ಲವನ್ನೂ ಕೂಡ ಲೈವ್ ನೋಡ್ತಾ ಇದ್ದಾನೆ. ಹಾಗಾದರೆ ನೋಡ್ತಾ ಇರ್ತಕ್ಕಂಥ ದೇವರ ಉದ್ಧಾರ ಮಾಡ್ಲಿಕ್ಕೆ ಬರಬೇಕೋ ಬೇಡವೋ? ಇಲ್ಲ. ತಿಳಿದು ಕೂಡ ಉದ್ಧಾರ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ದೇವರೇನಾಗಬೇಕು? ಕರುಣಾರಹಿತ ಅಂತ ಆಗಬೇಕು. ಹೀಗೆ ದೇವರಲ್ಲಿ ಮುಖ್ಯವಾಗಿ ಎರಡು ದೋಷ ಅಂತ ಆಕ್ಷೇಪ ಮಾಡಿಕೊಂಡು ಅದನ್ನು ನಾ ಅಂತ ಹೇಳ್ತಾರೆ. ಇಲ್ಲ. ಯಾಕಿಲ್ಲ? ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಅಂತ. ಪರಮಾತ್ಮ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವನು ಜ್ಞಾನಾದಿಗಳನ್ನು ಕೊಡೋದು, ಸಂಪತ್ತಾದಿಗಳನ್ನು ಕೊಡೋದು, ಉದ್ಧಾರ ಮಾಡೋದು ಎಲ್ಲವೂ ಕೂಡ. ಒಬ್ಬ ರಾಜ ಇರ್ತಾನೆ, ರಾಜ ಅವನು ಅಪರಾಧಿಗೆ ದಂಡನೆಯನ್ನು ಕೊಡ್ತಾನೆ.
ಆಮೇಲೆ ನೋಡ್ತಾ ಇದ್ದಾನೆ, ಆದರೂ ಅವನಿಗೆ ದಂಡನೆ ಕೊಡೋದು ಬೇಡ ಅಂತ ತಡೆಯಲ್ಲ. ಯಾಕೆ ಅಂತಂದರೆ ಅವನು ರಾಜನಿಗೆ ಕರುಣೆ ಇಲ್ಲ ಅಂತಲ್ಲ, ರಾಜನಿಗೆ ಕರುಣೆ ಇದ್ದರೂ ಕೂಡ ಅಪರಾಧಿಯಾಗಿದ್ದಾನೆ. ಆದ್ದರಿಂದ ಅಪರಾಧಿಗೆ ದಂಡನೆ ಆಗತಕ್ಕಂಥದ್ದನ್ನು ನೋಡ್ತಾ ಇದ್ದರೂ ಕೂಡ ತಾನೇ ದಂಡನೆಯನ್ನು ವಿಧಾನ ಮಾಡಿದ್ದು ಹೌದು, ವಿಧಿಸಿದ್ದು ಅವನೇ. ಅದಾದಮೇಲೆ ನೋಡ್ತಾ ಇದ್ದಾನೆ, ಆದರೂ ಅವನನ್ನು ರಕ್ಷಣೆ ಮಾಡಲ್ಲ. ಯಾಕೆ ಮಾಡಲ್ಲ? ಅಪರಾಧಿ ಅಂತ. ಹಾಗೆ ಜೀವ ಇದ್ದಾನಲ್ಲ, ಇವನು ದುಃಖ ಅನುಭವಿಸ್ತಿದ್ದಾನೆ, ಅನುಭವಿಸೋದನ್ನು ಪರಮಾತ್ಮ ನೋಡ್ತಾ ಇದ್ದಾನೆ, ನೋಡಿದ್ರೂ ಕೂಡ ಪರಿಹಾರ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಇವನು ಅಪರಾಧಿ, ಇವನಿಗೆ ದಂಡನೆ ಆಗಬೇಕು ಅಂತ. ಹಾಗೆ ಪರಮಾತ್ಮ ಜೀವರ ಅವರವರ ಕರ್ಮಕ್ಕೆ ಅನುಗುಣವಾಗಿ ಈಗ ಜ್ಞಾನ, ಅವರಲ್ಲಿ ಧನ, ಈ ರೀತಿಯಾದ ಬೇರೆ ಬೇರೆ ರೀತಿಯಾದಂತಹ ವೈಚಿತ್ರ್ಯ ಕಾಣುವಂತೆ ಮಾಡಿದ್ದಾನೆ. ಅದಕ್ಕೂ ಕರ್ಮ ಕಾರಣ. ಅದರಿಂದಾಗಿ ಪರಮಾತ್ಮನಲ್ಲಿ ದೋಷ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ದ್ವಿತೀಯಾಧ್ಯಾಯದಲ್ಲಿ. ವೈಷಮ್ಯ ನೈರ್ಘಣ್ಯೇ ನ, ಪರಮಾತ್ಮನಲ್ಲಿ ವೈಷಮ್ಯ ನೈರ್ಘಣ್ಯ ಇಲ್ಲ. ಯಾಕೆ? ಸಾಪೇಕ್ಷತ್ವ. ಜೀವರಲ್ಲಿರುವಂತಹ ಪಾಪ ಕರ್ಮ ಇವುಗಳನ್ನು ನೋಡಿ ಪರಮಾತ್ಮ ಫಲವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ತಥಾಹಿ ದರ್ಶಯತಿ, ಶ್ರುತಿ ಆ ರೀತಿಯಲ್ಲಿ ಹೇಳಿದೆ ಅಂತ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಎಂಬುದಾಗಿ ಶ್ರುತಿಯೇ ಹೇಳ್ತಾ ಇದೆ. ಆದ್ದರಿಂದಾಗಿ ಪರಮಾತ್ಮನಲ್ಲಿ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು? ನಿರ್ದೋಷತೆಯ ಪ್ರತಿಪಾದಿತಸ್ಯ, ಪರಮಾತ್ಮ ದೋಷರಹಿತ ಅಂತ ವೇದ ಪ್ರತಿಪಾದ್ಯನಾಗಿದ್ದಾನೆ. ಅಂಥವನಿಗೆ ಬ್ರಹ್ಮಣಃ ಸದೋಷೇಭ್ಯ ಜೀವಜಡೇಭ್ಯ, ಜೀವರಲ್ಲಿ ದೋಷ ಇದೆಯೋ ಇಲ್ವೋ? ಇದೆ. ಹಾಗಾದರೆ ದೋಷವುಳ್ಳಂತಹ ಜೀವರಿಂದ ಭೇದ ಎಂಬತಕ್ಕಂಥದ್ದು ಇದೆ ಅಂತ ಹೇಳದಂತೆ ಆಯಿತು. ದೋಷವುಳ್ಳವನಿಗೂ ದೋಷರಹಿತನಾದವನಿಗೂ ಅಭೇದ ಇರಲಿಕ್ಕೆ ಸಾಧ್ಯ ಇಲ್ಲ, ಭೇದ ಇರಲೇಬೇಕು. ದೋಷ ಸಹಿತ ಜೀವರು, ದೋಷರಹಿತ ಪರಮಾತ್ಮ, ಅವರಿಗೆ ಭೇದವನ್ನು ದ್ವಿತೀಯಾಧ್ಯಾಯದಲ್ಲಿ ಹೇಳಿದ್ದಾರೆ. ಪುಣ್ಯ ಪಾಪ ಅಂದರೆ ಎದು ಪುಣ್ಯ ಯಾವುದು ಪಾಪ ಅಂತನ? ದೇವರಿಗೆ ಪ್ರಿಯಕರವಾದದ್ದು ಪುಣ್ಯ, ದೇವರಿಗೆ ಅಪ್ರಿಯವಾದದ್ದು ಪಾಪ. ಒಬ್ಬನ ಹೊಡೆದ್ರೂ ಕೂಡ ಮಗನನ್ನು ಹೊಡಿತೀರ, ಅದು ಪುಣ್ಯ. ಯಾಕೆ ಅಂತಂದರೆ ತಪ್ಪು ಮಾಡಿದ್ದಾನೆ. ತಪ್ಪು ದೇವರಿಗೆ ಹೇಳಿದ್ರಿ ನೀವು ನಮಸ್ಕಾರ ಮಾಡು ಅಂತ, ನಮಸ್ಕಾರ ಮಾಡಲಿಲ್ಲ ಅವನು, ಅವಾಗ ಹೊಡೆದು ಮಾಡಿಸಿದ್ರಿ. ಅವಾಗ ಈ ಹೊಡೆತ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಪುಣ್ಯನೋ ಪಾಪನೋ? ಪುಣ್ಯ. ಆದರೆ ಇನ್ನೊಬ್ಬನು ಸುಮ್ಮನೆ ಕೂತಿದ್ದ, ಹೊಡೆದ್ರಿ, ಅವಾಗ ಹೊಡಿವಿಕೆ ಅದು ಪಾಪ ಆಯಿತು. ಯಾಕೆ? ನಿರಪರಾಧಿಗೆ ಹೊಡೆದದ್ದು. ಅಂದರೆ ಅಲ್ಲಿ ಭಗವತ್ ಪ್ರಿಯಕರವಾದ ಕರ್ಮ ಮಾಡಿಸಿದ್ದು, ಆದ್ದರಿಂದಾಗಿ ಆ ದಂಡನೆ ಪುಣ್ಯ ಆಯಿತು. ಇನ್ನೊಬ್ಬನಿಗೆ ಹಿಂಸೆ ಮಾಡಿದ್ದು ಅದು ದಂಡನೆ, ಅದು ಪಾಪ ಆಯಿತು. ಅಂದರೆ ಒಂದೇ ಕರ್ಮ, ಅದು ಉದ್ದೇಶವನ್ನು ಇಟ್ಕೊಂಡಾಗ ಪುಣ್ಯವೂ ಆಗುತ್ತೆ, ಪಾಪವೂ ಆಗುತ್ತೆ. ಹಾಂ, ಪಾಪವೇ 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 ಅದೇ ನಿಮಗೆ ಹಿಂಸೆ ಮಾಡಿಸ್ಕೊಳ್ಳಿಕ್ಕೆ ಬೇಕಾದ ಪಾಪ ಇದೆ. ಅದು ನಿಮ್ಮನ್ನೇ ಕಚ್ಚುತ್ತಲ್ಲ, ನಿಮ್ಮನ್ನೇ ಯಾಕೆ ಕಚ್ಚಿತು? ಇಷ್ಟೆಲ್ಲ ಜನ ಇದ್ರೂ ಕಚ್ಚಲಿಲ್ಲ, ನಿಮ್ಮನ್ನೇ ಕಚ್ಚಿತು ಅಂತಂದರೆ ಅದು ಕಚ್ಚಲಿಕ್ಕೆ ಬೇಕಾದ ಪಾಪ ನಮ್ಮಲ್ಲಿದೆ. ಅದರಿಂದ ಕೊಸು ಕಚ್ಚಿತು, ಆಗ ನಮಗೆ ಹೊಡಿತೇವೆ, ಅದು ಕಚ್ಚಿತ್ತಕ್ಕೆ ಹೊಡೆದಿದ್ದು ಅಂತಂದರೆ ನಮಗೆ ಕಚ್ಚುತ್ತಲ್ಲ. ಯಾಕೆ? ಅದರಿಂದ ಕೊಳ್ಳಬೇಕಾದ ಪಾಪ ನಮ್ಮಲ್ಲಿದೆ, ಅದಕ್ಕೆ ನಮ್ಮನ್ನು ಕಚ್ಚಿತು ಅಂತ. ಪುಣ್ಯದಿಂದ ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಹೌದು ಹೌದು, ಪುಣ್ಯದಿಂದ ಪುಣ್ಯಕರ್ಮವನ್ನೇ ಮಾಡ್ತೇವೆ, ಪುಣ್ಯದಿಂದ ಪುಣ್ಯಕರ್ಮ ಇನ್ನಷ್ಟು ಜಾಸ್ತಿ ಮಾಡ್ತೇವೆ. ಆಗಲ್ಲ, ಪುಣ್ಯ ಮಾಡಲಿಲ್ಲಲ್ಲ. ಈಗ ಹಿಂದೆ ಮಾಡಿದ್ರು, ಮಾಧುರಾಗಿ ಹುಟ್ಟಿದ ಮೇಲೆ ಮಾಡಲಿಲ್ಲಲ್ಲ, ಆದ್ದರಿಂದಾಗಿ ಪಾಪವೇ. ಪುಣ್ಯದಿಂದ ಪಾಪ ಬರಲಿಲ್ಲ. ಹಾಂ, ಅಷ್ಟೇ. ಅಲ್ಲಿ ಪುಣ್ಯದಿಂದಾಗಿ ಒಳ್ಳೆ ಜನ್ಮ ಬಂದಿತ್ತು, ಆ ಜನ್ಮ ಬಂದಾಗ ಸಾಧನೆ ಮಾಡಲಿಲ್ಲ.
ಈಗ ಅರ್ನಿಂಗ್ ಇತ್ತು, ಅರ್ನಿಂಗ್ ಇದ್ದಿದ್ದರಿಂದಾಗಿ ನೀವು ಚೆನ್ನಾಗಿದ್ರಿ. ಆದರೆ ಅರ್ನಿಂಗ್ ಇತ್ತು ಅಂತೇಳಿ ಖರ್ಚಾಗೋಯ್ತು, ಆಮೇಲೆ ಸುಖವಾಗಿ ಪುನಃ ಅರ್ನ್ ಮಾಡಲಿಲ್ಲ. ಆವಾಗ ನೀವು ಸುಖವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ನೀವು ಹೇಳ್ತೀರಾ ಅರ್ನಿಂಗಿಂದ ಆರಾಮಾಗಿರ್ತೇವೆ ಅಂತ. ಅರ್ನಿಂಗ್ ಮಾಡಿದ್ರಿ, ಆರಾಮಾಗಿದ್ರಿ. ಆದರೆ ಮುಂದೆ ಪುನಃ ಅರ್ನಿಂಗ್ ಇಲ್ಲ, ಇದ್ದಿದ್ದು ಖರ್ಚಾಯಿತು. ಆವಾಗ ಅರ್ನಿಂಗಿಂದ ಸುಖವಾಗಿರ್ತೀರ ಹೇಗೆ ಹೇಳ್ತೀರಾ? ಹಾಂ, ಹಾಗೆ ಯಾವಾಗಲೂ ಅರ್ನ್ ಮಾಡ್ತಾ ಇರಬೇಕು, ಯಾವಾಗಲೂ ಸುಖವಾಗಿರ್ತೇವೆ. ಅರ್ನ್ ಮಾಡಿದ್ದು ಖರ್ಚಾಯಿತು ಅಂತಂದರೆ ಸುಖ ಇಲ್ಲ. ಹಾಗೆ ಪುಣ್ಯ ಅರ್ನ್ ಮಾಡಿದ್ದು ಅದು ಮಾನವ ಜನ್ಮ ಪಡೆದೆವು, ಅಲ್ಲಿ ಪುನಃ ಅರ್ನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದ್ದರಿಂದ ಏನು ಅರ್ನ್ ಮಾಡಿದ್ದು ಖರ್ಚಾಯಿತು, ಆಮೇಲೆ ದುಃಖ ಬರುತ್ತೆ. ಹೀಗೆ ದ್ವಿತೀಯಾಧ್ಯಾಯದಲ್ಲಿ ಜೀವ ಪರಮಾತ್ಮರಿಗೆ ಭೇದವನ್ನು ಹೇಳಿದ್ದಾರೆ. ಹಾಗೆ ಸಾಧನಾಧ್ಯಾಯದಲ್ಲಿ ಸಾಧನಾಧ್ಯಾಯೇ ಚ ಸಾಧನವದ್ಭಿಃ ಉಪಾಸಕೈಃ ದ್ರಷ್ಟೃಭಿಃ ವಾ ಉಪಾಸ್ಯಸ್ಯ ದೃಶ್ಯಸ್ಯ ಚ ಬ್ರಹ್ಮಣಃ ಕಥನ್ನ ಭೇದಃ. ಯಾರು ಉಪಾಸಕರಿದ್ದಾರೋ ಅವರು ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಹಾಗಾದರೆ ಉಪಾಸಕರು ಜೀವರು, ಉಪಾಸ್ಯ ಪರಮಾತ್ಮ. ಈಗ ಉಪಾಸಕ ಉಪಾಸ್ಯರಿಗೆ ಭೇದ ಇರಬೇಕು. ಹಾಗೆ ಪರಮಾತ್ಮ ಉಪಾಸನೆ ಮಾಡಿ ಅವರೇನು ಮಾಡ್ತಾರೆ? ಪರಮಾತ್ಮ ನೋಡ್ತಾರೆ. ಹಾಗಾದರೆ ದ್ರಷ್ಟೃ ಜೀವರು, ದೃಶ್ಯ ಪರಮಾತ್ಮ. ಹೀಗೆ ಉಪಾಸಕ ಉಪಾಸ್ಯ ಭಾವ ಇದೆ, ದ್ರಷ್ಟೃ ದೃಶ್ಯ ಭಾವ ಇದೆ. ಆದ್ದರಿಂದಾಗಿ ಉಪಾಸನಾಧ್ಯಾಯದಲ್ಲಿಯೂ ಕೂಡ ಸಾಧನಾಧ್ಯಾಯದಲ್ಲಿಯೂ ಕೂಡ ಭೇದವನ್ನೇ ಹೇಳಿದ್ದಾರೆ ಅಂತ. ಸಾಧನಾಧ್ಯಾಯೇ ಚ ಸಾಧನವದ್ಭಿಃ ಉಪಾಸಕೈಃ, ಸಾಧನವುಳ್ಳಂತಹ ಉಪಾಸಕರಿಂದ, ಶ್ರವಣ ಮನನಾದಿಗಳಿಂದ ಉಪಾಸನೆ ಮಾಡ್ತಕ್ಕಂಥವರಿಂದ, ಅಲ್ಲಿಗನ್ವಯ ಉಪಾಸ್ಯಸ್ಯ ಅಲ್ಲಿಗನ್ವಯ. ಆಮೇಲೆ ದ್ರಷ್ಟೃಭಿಃ ಅಂತ, ಅದು ದೃಶ್ಯಸ್ಯ ಅಲ್ಲಿಗನ್ವಯ. ನೋಡ್ತಕ್ಕಂತಹ ಜೀವರಿಂದ ನೋಡಲ್ಪಡುವವನು ಜೀವ, ಅವನಿಗೆ ಬ್ರಹ್ಮಣಃ ಕಥನ್ನ ಭೇದ. ನೋಡಲ್ಪಡುವ ಪರಮಾತ್ಮನಿಗೆ ಭೇದ ಹೇಗಿಲ್ಲ? ಭೇದ ಇದ್ದೇ ಇದೆ ಅಂತ ಸಾಧನಾಧ್ಯಾಯ. ಇನ್ನು ಫಲಾಧ್ಯಾಯದಲ್ಲಿ ಫಲಾಧ್ಯಾಯೇ ಚ ಫಲಪ್ರದಸ್ಯ ಗಮ್ಯಸ್ಯ ಚ ಬ್ರಹ್ಮಣಃ ಫಲ ಪ್ರತಿಗೃಹೀತೃಭ್ಯಃ ಗಂತೃಭ್ಯಶ್ಚ ಜೀವೇಭ್ಯಃ ಕಥನ್ನ ಭೇದಃ. ಫಲಪ್ರದ ಪರಮಾತ್ಮ, ಫಲ ಪ್ರತಿಗೃಹೀತ ಜೀವ. ಹಾಗಾದರೆ ಫಲವನ್ನು ಕೊಡುವ ಪರಮಾತ್ಮನು, ಫಲವನ್ನು ಪಡೆಯುವಂತಹ ಜೀವನು ಒಂದೇ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಫಲ ಕೊಡುವ ಪರಮಾತ್ಮ ಫಲವನ್ನು ಪಡೆಯುವ ಜೀವನಿಗಿಂತ ಬೇರೆಯಾಗಿದ್ದಾನೆ. ಹಾಗೆ ಪರಮಾತ್ಮ ಮೋಕ್ಷದಲ್ಲಿ ಹೋಗಿ ನಮ್ಮಿಂದ ಹೊಂದಲ್ಪಡುವವನು ಗಮ್ಯ. ಗಂತೃ ಯಾರು? ಜೀವ. ಗಮ್ಯನಾದ ಪರಮಾತ್ಮನಿಗೂ ಹೊಂದುವಂತಹ ಜೀವನಿಗೂ ಅಭೇದ ಇರಲಿಕ್ಕೆ ಸಾಧ್ಯವಾ? ಇಲ್ಲ. ನಾನು ಗ್ರಾಮವನ್ನು ಹೊಂದುತ್ತೇನೆ, ಹಾಗಾದರೆ ನಾನು ಬೇರೆ ಹೊಂದುವವನು. ಯಾವುದನ್ನು ಹೊಂದುತ್ತೇನೆ? ಗ್ರಾಮವನ್ನು ಹೊಂದುತ್ತೇನೆ. ಹಾಗಾದರೆ ಗ್ರಾಮ ಬೇರೆ. ಹೇಗೋ ಹಾಗೆ ಪರಮಾತ್ಮ ಗಮ್ಯ, ನಾವು ಗಂತೃ. ಆದ್ದರಿಂದ ಗಂತೃವಾದ ಜೀವರಿಗೂ ಗಮ್ಯನಾದ ಪರಮಾತ್ಮನಿಗೂ ಭೇದ ಇರಲೇಬೇಕು. ಹೀಗೆ ಫಲದಾತೃ ಫಲ ಪ್ರತಿಗೃಹೀತೃ ಭಾವ ಇದೆ, ಆದ್ದರಿಂದ ಭೇದ. ಗಂತೃ ಗಮ್ಯ ಭಾವ ಇದೆ, ಆದ್ದರಿಂದ ಭೇದ. ಅದನ್ನು ಫಲಾಧ್ಯಾಯದಲ್ಲಿ ಹೇಳಿದ್ದಾರೆ. ಏನು? ಜಡ. ಫಲ ಅನ್ನೋದು ಜಡ. ಮೋಕ್ಷ ರೂಪವಾದ ಫಲ ಅದ್ಯಾವುದು? ಆನಂದ ಅಂತ ಹೇಳ್ತೇವಲ್ಲ, ಅದು ಚೇತನ. ಆನಂದ ಅದು ಚೈತನ್ಯಮಯವಾದ ಆನಂದ. ಇದೆಲ್ಲ ಜಡ. ಜೀವರ ಆನಂದ ಜಡ, ಮುಕ್ತರ ಆನಂದ ಚೇತನಾತ್ಮಕವಾದದ್ದು. ಅತಃ ಸೂತ್ರೇ ಸೂತ್ರೇ ಇತ್ಯುಕ್ತಂ. ಹೀಗೆ 4 ಅಧ್ಯಾಯಗಳಲ್ಲಿ ಜೀವ ಪರಮಾತ್ಮರಿಗೆ ಭೇದವನ್ನೇ ಹೇಳಿರೋದ್ರಿಂದ ಭೇದಂ ಆಘೋಷಯಾಮಾಸ ಸೂತ್ರೇ ಸೂತ್ರೇ ಸ ಸೂತ್ರಕೃತ್ ಎಂಬುದಾಗಿ ಸೂತ್ರೇ ಸೂತ್ರೇ ಅಂತ ಹೇಳಿದ್ದಾರೆ. ಅಲ್ಲ, ಚೇತನ ಸ್ವರೂಪಭೂತವಾದ ಆನಂದ. ಯಹ ಭೇದಃ ಇದಂ ಜೀವಜಡಾತ್ಮಕಂ ಸೇಶ್ವರಂ ಜಗತ್
ಭಿನ್ನತ್ತಿ ಭೇದವತ್ ಕರೋತಿ. ಈ ಯಾವ ಭೇದ ಇದೆಯಲ್ಲ ಇದು ಇದಂ ಅಂತಿದೆ ವಾಕ್ಯ ಅಲ್ಲಿ. ಇದಂ ಅನ್ನೋದಕ್ಕೇನರ್ಥ ಅಂತಂದರೆ ಜೀವ ಜಡಾತ್ಮಕಂ ಸೇಶ್ವರಂ ಜಗತ್. ಜೀವ ಜಡ ಎಂಬತಕ್ಕಂತಹ ಈಶ್ವರನಿಂದ ಕೂಡಿದ ಜಗತ್ತು. ಜೀವ ಜಡಾತ್ಮಕವಾದದ್ದು ಈಶ್ವರ ಸಹಿತವಾದಂತಹ ಜಗತ್ತು. ಅದನ್ನು ಆ ಭೇದ ಏನು ಮಾಡ್ತಾ ಇದೆ? ಭೇದ ಉಳ್ಳದ್ದನ್ನಾಗಿ ಮಾಡ್ತಾ ಇದೆ. ಭೇದವತ್ ಕರೋತಿ. ಇದಂ ಯಹ ಭೇದ ಭೇದಂ ಕರೋತಿ. ಏನರ್ಥ? ಭಿನ್ನತ್ತಿ. ಭಿನ್ನತ್ತಿ ಅಂದರೆ ಭೇದ ಉಳ್ಳದ್ದನ್ನಾಗಿ ಮಾಡ್ತಾ ಇದೆ ಅಂತ ಅರ್ಥ. ಜೀವೇಶ್ವರ ಭೇದ ಜಡೇಶ್ವರ ಭೇದ ಜೀವ ಜಡಭೇದ ಜೀವಾನಾಂ ಪರಸ್ಪರ ಭೇದ ಜಡಾನಾಂ ಪರಸ್ಪರ ಭೇದ ಇತಿ ಪಂಚವಿಧ ಭೇದೈ ಅನ್ಯೋನ್ಯಂ ಅಸಂಕೀರ್ಣವಾನ್ ಕರೋತಿ ಇತಿ ಭಾವ ಅಂತ. 5 ಭೇದ: ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ, ಜೀವ ಜಡ ಭೇದ, ಜೀವ ಜೀವರಿಗೆ ಭೇದ, ಜಡ ಜಡರಿಗೆ ಭೇದ. ಇದಿದೆಯಲ್ಲ, ಈ ಒಂದು ಭೇದ ಇನ್ನೊಂದು ಭೇದ ಜೊತೆ ಸೇರ್ಕೊಳ್ಳಲ್ಲ. ಜೀವ ಜೀವ ಜಡ ಭೇದ, ಜಡ ಬೇರೆ, ಭೇದ ಬೇರೆ. ಜೀವ ಜೀವ ಭೇದ ಅದೇನಿದೆ ಅದು ಬೇರೆ, ಜಡ ಜಡ ಭೇದ ಅದು ಬೇರೆ, ಜೀವ ಜಡ ಭೇದ ಬೇರೆ, ಜೀವ ಪರಮಾತ್ಮ ಭೇದ ಬೇರೆ, ಜಡ ಪರಮಾತ್ಮ ಭೇದ ಬೇರೆ. ಈ ಭೇದ ಒಂದು ಸೇರ್ಕೊಳ್ಳಲ್ಲ. ಭೇದ ಅಂತ ಹೇಳ್ತೇವೆ. ಭೇದ ಅಂತ ಹೇಳಿದ ಮಾತ್ರಕ್ಕೆ ಇದು ಒಂದೇ ಅಂತ ಅನ್ಕೊಳ್ಬೇಡಿ. ಆ ಭೇದವು ಕೂಡ ಬೇರೆ ಬೇರೆ. ಜೀವನಲ್ಲಿರುವ ಜೀವನ ಭೇದ, ಜೀವನಲ್ಲಿರುವ ಪರಮಾತ್ಮನ ಭೇದ ಅದು ಒಂದೇ. ಜೀವನಲ್ಲಿರುವಂತಹ ಚೈತ್ರನಲ್ಲಿ ಮೈತ್ರನಿಂದ ಭೇದ ಇದೆ, ಆಯಿತಾ? ಈ ಭೇದ ಮತ್ತೆ ಚೈತ್ರನಲ್ಲಿ ಪರಮಾತ್ಮನಿಂದ ಭೇದ ಇದೆ, ಆಯಿತಾ? ಇದೆಲ್ಲ ಧರ್ಮಿ ಸ್ವರೂಪ ಅಂತ ಹೇಳ್ತೇವೆ. ಅಂದರೆ ಅದು ಚೈತ್ರನ ಸ್ವರೂಪ. ಚೈತ್ರನಲ್ಲಿ ಮೈತ್ರನ ಭೇದ ಇದೆ, ಚೈತ್ರನಲ್ಲಿ ಪರಮಾತ್ಮನ ಭೇದ ಇದೆ. ಇಲ್ಲಿ ಪ್ರತಿಯೋಗಿ ಬೇರೆ. ಯಾಕೆ? ಚೈತ್ರನಲ್ಲಿ ಮೈತ್ರನಿಂದ ಭೇದ ಅಂತ ಹೇಳ್ತೇವೆ, ಆದರೆ ಆ ಭೇದ ಇರೋದೆಲ್ಲಿ? ಚೈತ್ರನಲ್ಲಿ. ಹಾಗೆ ಚೈತ್ರನಲ್ಲಿ ಪರಮಾತ್ಮನಿಂದ ಭೇದ ಅಂತ ಹೇಳ್ತೇವೆ. ಆ ಪರಮಾತ್ಮನಿಂದ ಭೇದ ಇರೋದೆಲ್ಲಿ? ಚೈತ್ರನಲ್ಲಿ. ಆದ್ದರಿಂದಾಗಿ ಆ ಭೇದ ಅದು ಒಂದೇ, ಧರ್ಮಿ ಸ್ವರೂಪ ಅಂತ ಹೇಳ್ತೇವೆ. ಅದು ವಿಶೇಷದಿಂದ ನಾವು ಪುನಃ ಪರಮಾತ್ಮ ಭೇದ ಜೀವಭೇದ ಅಂತ ನಾವು ಹೇಳೋದು. ಅಂದರೆ ಪ್ರತಿಯೋಗಿ ಬೇರೆ ಆದ್ದರಿಂದ ಅಂತ. ಇನ್ನು ಈ ಜಡದಲ್ಲಿ ಭೇದ ಇದೆ. ಚೈತ್ರನಿಂದ ಮೈತ್ರನಿಂದ ಭೇದ ಮೊದಲು ಹೇಳಿದೆವು ಚೈತ್ರನಲ್ಲಿ ಅಂತ. ಅದೇ ಮೈತ್ರನಿಂದ ಘಟದಲ್ಲಿ ಭೇದ ಇದೆ. ಹಾಗಾದರೆ ಚೈತ್ರನಲ್ಲಿರುವಂತಹ ಮೈತ್ರನ ಭೇದ, ಘಟದಲ್ಲಿರುವಂಥ ಮೈತ್ರನ ಭೇದ ಒಂದೇನಾ? ಅಲ್ಲ, ಬೇರೆ. ಅದನ್ನು ಹೇಳ್ತಾ ಇದ್ದಾರೆ. ಒಂದಕ್ಕೆ ಸಾಂಕರ್ಯ ಇಲ್ಲ ಅಂತ. ಹೌದು, ಆ ಭೇದ ಬೇರೆ, ಈ ಭೇದ ಬೇರೆ. ಅದೇ ಜೀವ ಜೀವರಿಗೆ ಜಡ ಜಡಗಳಿಗೆ ಅದೇ ಅರ್ಥ. ಅದು ಜೀವ ಜಡ ಪರಮಾತ್ಮನಿಗೆ ಸರ್ವತ್ರ ಭೇದ ಅಂತಂದರೆ ಜೀವ ಜೀವರಲ್ಲಿ ಜಡ ಜಡಗಳಲ್ಲಿ ಜೀವ ಜಡಕ್ಕೆ ಪರಮಾತ್ಮ ಜಡಕ್ಕೆ ಇವುಗಳಿಗೆ ಭೇದ. ಸಾಯುಜ್ಯ ಅಂದರೆ ನಾವೆಲ್ಲ ಈಗ ಸಾಯುಜ್ಯದಲ್ಲಿ ಇದ್ದೇವೆ. ಅದೇ ಹೇಳಿದ್ದು. ಸಾಯುಜ್ಯ ಅಂದರೆ ಏನರ್ಥ? ಒಂದು ಶರೀರದಲ್ಲಿ ಇರೋದು ಅಂತ ಅರ್ಥ. ಸಹ ಯುಕ್, ಒಂದೇ ಶರೀರದಲ್ಲಿ ಇದ್ದಾರೆ, ಇಬ್ಬರು ಒಂದೇ ಶರೀರದಲ್ಲಿ ಇರೋದು. ಅದಕ್ಕೆ ಹೇಳಿದ್ದು ಈಗ ಒಂದೇ ಮಠದಲ್ಲಿ ನಾವೆಲ್ಲ ಇದ್ದೇವೆ. ಪರಮಾತ್ಮನ ಶರೀರದಲ್ಲಿ ಸೇರ್ಕೊಂಡ ಅಷ್ಟೇ. ಅದೇ ನಾವು ಮಠವನ್ನು ಸೇರ್ಕೊಂಡೆವು. ಮಠ ನಾವು ಒಂದೇನೋ ಬೇರೆನೋ. ಹಾಗೆ ಪರಮಾತ್ಮನ ಶರೀರದಲ್ಲಿ ಜೀವ ಸೇರ್ಕೊಂಡ. ಹೌದು. ಜೀವ ಜಗಜ್ಜನ್ಮಾದಿ ಕಾರಣನಲ್ಲ. ಜೀವ ಪರಮಾತ್ಮನ ಸೇರ್ಕೊಂಡ. ಮುಕ್ತನಾದ ಚತುರ್ಮುಖ ಬ್ರಹ್ಮದೇವರಿಗೆ ಸಾಯುಜ್ಯ ಮೋಕ್ಷ. ಹಾಗಾದರೆ ಬ್ರಹ್ಮದೇವರು ಪರಮಾತ್ಮನ ಶರೀರದಲ್ಲಿ ಸೇರಿಕೊಂಡ್ರು. ಪರಮಾತ್ಮ ಜಗಜ್ಜನ್ಮಾದಿ ಕಾರಣನಾದ. ಆ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನಲ್ಲಿರುವಂತಹ ಬ್ರಹ್ಮದೇವರಿಗೆ ಜಗಜ್ಜನ್ಮಾದಿ ಕಾರಣತ್ವ ಇದೆಯಾ? ಇಲ್ಲ, ಇಲ್ಲ.
ಹೌದು. ಪರಮಾತ್ಮ ಆನಂದ ಅನುಭವಿಸ್ತಾನೆ, ಚತುರ್ಮುಖ ಬ್ರಹ್ಮದೇವರು ಆನಂದವನ್ನು ಅನುಭವಿಸ್ತಾರೆ. ಪರಮಾತ್ಮ ತನ್ನ ಆನಂದವನ್ನು ಅನುಭವಿಸ್ತಾನೆ, ಚತುರ್ಮುಖ ಬ್ರಹ್ಮದೇವರು ಅವರ ಆನಂದವನ್ನು ಅನುಭವಿಸ್ತಾರೆ. ಚತುರ್ಮುಖ ಬ್ರಹ್ಮನ ಆನಂದವನ್ನು, ಮುಕ್ತನಾದ ಚತುರ್ಮುಖನ ಆನಂದವನ್ನು ಪರಮಾತ್ಮ ಅನುಭವಿಸೋದಲ್ಲ, ಅಥವಾ ಪರಮಾತ್ಮನ ಅನುಭವವನ್ನು ಮುಕ್ತರಾದ ಚತುರ್ಮುಖ ಬ್ರಹ್ಮದೇವರು ಅನುಭವಿಸಲ್ಲ. ಒಂದೇ ಥರ ಅನುಭವಿಸ್ತಾರೆ. ಹೌದು, ಒಂದೇ ಅಲ್ಲ, ಒಂದೇ ಥರ. ಮುಕ್ತನಾದ ಒಬ್ಬ ಬ್ರಹ್ಮ ಅನುಭವಿಸುವ ಆನಂದವನ್ನೇ ಮುಕ್ತನಾದ ಇನ್ನೊಬ್ಬ ಬ್ರಹ್ಮ ಆನಂದ ಅನುಭವಿಸಲ್ಲ. ಮುಕ್ತನಾದ ಒಬ್ಬ ಬ್ರಹ್ಮ ಅನುಭವಿಸುವ ಆನಂದಕ್ಕೆ ಸಮಾನವಾದ ಆನಂದವನ್ನು, ಅಷ್ಟೇ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಒಂದೇ, ಆದರೆ ಬೇರೆ. 2 ದಿವಸ ಇತ್ತೆ 30. ಹೌದಾ? ಮಂಗಳವಾರ ಇಲ್ಲ, ನೋಡಲ್ಲ. ಅಂದರೆ ಬ್ರಹ್ಮದೇವರು ಆನಂದವನ್ನು ಅನುಭವಿಸಿದರೂ ಕೂಡ ಅದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಸಮಾನ, ಆದರೆ ಡಿಫ್ರೆಂಟ್. ತಾರತಮ್ಯ, ಅಲ್ಲಿ ತಾರತಮ್ಯ ಇದೆ. ಹೌದು 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 ಹೌದು. ದೇವತೆಗಳಿಗೆಲ್ಲ ಗರುಡದೇವ ಅವರಿಗೆಲ್ಲ ಸಾಮೀಪ್ಯ. ಹೌದು. ಸಾಲೋಕ್ಯ ಅದು ದೇವತೆಗಳಿಗೇನೆ, ಸಾರೂಪ್ಯ ಉಳಿದವರಿಗೆ. ಏನು? ಹೌದು. ಇದೇ ಜೀವರಲ್ಲಿ ಅದನ್ನು ಪರಮಾತ್ಮ ಯಾವಾಗಲೂ ಅಭಿವ್ಯಕ್ತವಾಗುವ ಹಾಗೆ ಅನುಗ್ರಹ ಮಾಡ್ತಾನೆ. ಇಲ್ಲೇ ಅನುಗ್ರಹ ವ್ಯಕ್ತ ಆಗಲ್ಲ, ಅಲ್ಲಿ ವ್ಯಕ್ತವಾಗುವ ಹಾಗೆ ಭಗವಂತನೇ ಮಾಡುವುದು. ಮಾಡಲ್ಲ. ಕೇನವಾದಿನ ಸ್ವಗೃಹದೇವಂ ಸಂಪೂಜ್ಯ ಸ್ವಾನ್ನಂ ಸ್ವಯಮೇವ ಭುಂಜತ ಕೇನಾಪಿ ಮಾನವೇನ ಸ್ವಕ್ರಿಯಾ ವಿರೋಧಾತ್ ಅಯಂ ಪಂಚವಿಧ ಭೇದ ವಾರಯಿತು ನ ಶಕ್ಯತೆ ಇತಿ ಭಾದವ ಅಂತ. ಒಬ್ಬ ವಾದಿ ಕೇನವಾದಿನ ನಿವಾರಯಿತು ನ ಶಕ್ಯತೆ ಅಂತ ಹೇಳಿದರು. ಯಾಕೆ ಅಂತಂದರೆ, ತನ್ನ ಮನೆಯಲ್ಲಿ ದೇವರನ್ನು ಪೂಜೆ ಮಾಡ್ತಾ ಇದ್ದಾನೆ. ಸ್ವಗೃಹ ದೇವಂ ಸಂಪೂಜ್ಯ, ಪೂಜೆ ಮಾಡಿ, ಆಮೇಲೆ ಸ್ವಾನ್ನಂ ಸ್ವಯಮೇವ ಭುಂಜತ, ತಾನು ಸಂಪಾದನೆ ಮಾಡಿದ ಅನ್ನವನ್ನು ತಾನೇ ಊಟ ಮಾಡ್ತಾ ಇದ್ದಾನೆ. ಅದರಿಂದ ಏನಾಯ್ತು? ಈಗ ಭೇದ ಇದೆ ಅಂತ ಒಪ್ಪಿದಂತೆ ಆಯಿತು. ತಾನು ತನ್ನ ದೇವರನ್ನು ಪೂಜೆ ಮಾಡ್ತಾನೆ, ತಾನು ಜೀವ ದೇವರನ್ನು ಪೂಜೆ ಮಾಡ್ತಾನೆ, ಅದರಿಂದ ತನಗೂ ಜೀವರಿಗೂ ಭೇದ ಇದೆ ಅಂತ ಆಯಿತು ಅಲ್ವಾ? ಆಮೇಲೆ ಇವನು ಅನ್ನವನ್ನು ತಿಂತಾ ಇದ್ದಾನೆ. ಅನ್ನವನ್ನು ತಿಂತಾ ಇದ್ದಾನೆ ಅಂತ ಹೇಳಿದ್ದರಿಂದ ಇವನು ತಿನ್ನುವವನು ಯಾವುದನ್ನು ತಿಂತಾನೆ? ಅನ್ನವನ್ನು ತಿಂತಾನೆ. ಹಾಗಾದರೆ ತಿನ್ನುವಂತಹ ಪದಾರ್ಥ, ತಿನ್ನುವಂಥ ವ್ಯಕ್ತಿ ಬೇರೆ ಅಂತಾಯಿತು. ಹಾಗಾದರೆ ತಿನ್ನುವಂತಹ ಜೀವ ಜಡದಿಂದ ಭಿನ್ನ ಅಂತ ಆಯ್ದ. ಹಾಗೆ ಪೂಜಿಸುವಂತಹ ಪರಮಾತ್ಮ ಪೂಜೆ ಮಾಡುವಂತಹ ಜೀವನಿಂದ ಬೇರೆ ಆಯಿತು ಅಂತಾಯಿತು. ಹೀಗೆ ಜೀವ ಪರಮಾತ್ಮ ಭೇದ, ಆಮೇಲೆ ಜಡ ಜೀವ ಭೇದ ಆಯಿತು. ಹಾಗೆ ಪೂಜಿಸೋದು ಪರಮಾತ್ಮನಷ್ಟೇ ಹೊರತು ಅನ್ನವನ್ನಲ್ಲ. ಆದ್ದರಿಂದ ಪರಮಾತ್ಮನಿಗೂ ಮತ್ತು ಅನ್ನಕ್ಕೂ ಭೇದ ಅಂತ ಹೇಳಿದಂತೆ ಆಯಿತು. ಜಡಕ್ಕೂ ಪರಮಾತ್ಮನಿಗೂ ಭೇದ ಅಂತ ಆಯಿತು. ಅನ್ನ ಅಂದರೆ ಬರೀ ಅನ್ನ ತಿನ್ನಲ್ಲ, ಅನ್ನಕ್ಕೆ ಉಪ್ಪು ತುಪ್ಪ ಎಲ್ಲ ಹಾಕ್ಕೋಬೇಕು. ಆ ಅನ್ನ ಉಪ್ಪು ಒಂದೇ ಅಲ್ಲ ಅಲ್ವಾ? ಹಾಗಾದರೆ ಅವುಗಳಲ್ಲಿ ಜಡಗಳಿಗೆ ಭೇದ ಆಯಿತು. ಇವನು ತಿಂತಾ ಇದ್ದಾನೆ, ಪಕ್ಕದವನು ನೋಡ್ತಾ ಇದ್ದಾನೆ, ಅವನಿಗೆ ಹಾಕಲಿಲ್ಲ. ಹಾಗಾದರೆ ಈ ಜೀವ ಭೇದ ಅಂತ ಈ ರೀತಿಯಲ್ಲಿ ಸ್ವಗೃಹ ದೇವಂ ಸಂಪೂಜ್ಯ ಸ್ವಾನ್ನಂ ಯಾರು ತಿಂತಾ ಇದ್ದಾನೋ ಅವನೇನು ಹೇಳ್ದ?
5 ಭೇದವನ್ನು ಒಪ್ಕೊಂಡಂತೆ ಆಯಿತು. ಹೀಗೆ ಮನೇಲಿ ಕೂತ್ಕೊಂಡು ತಾನು ಸಂಪಾದನೆ ಮಾಡಿ ತಿಂತಾನೆ ಅಂತಂದರೆ 5 ಭೇದ ಒಪ್ಕೊಂಡಾಯ್ತು, ನಿರಾಕರಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಏಕಾಶಿ ಉಪವಾಸ ಇದ್ದಾರಲ್ಲ, ಇದ್ರೂ ಕೂಡ ತಿನ್ನಂಗಿಲ್ಲ. ಯಾಕೆ ಉಪವಾಸ ಮಾಡಿದ್ರು ಕೂಡ ಅಲ್ಲೇ ಆಗತಕ್ಕಂಥ ಪರಿಣಾಮಗಳು ಬೇರೆ. ನಾನು ಆರಾಮಾಗಿದ್ದೇನೆ, ಇನ್ನೊಬ್ಬ ಹೇಳ್ತಾನೆ ಅಯ್ಯೋ ಸಾಕಪ್ಪ ಏಕಾದಶಿ ಮುಗಿದ್ರೆ ಸಾಕು ಅಂತಿದ್ದಾನೆ. ಏನು ಸ್ವಗೃಹ ದೇವಂ ಸಂಪೂಜ್ಯ ಸ್ವಾನ್ನಂ ಭುಂಜತ ಅಂತ ಹೇಳಿದ್ರು. ಈ ರೀತಿಯಲ್ಲಿ ತನ್ನ ಮನೆಯಲ್ಲಿ ತಾನು ಸಂಪಾದನೆ ಮಾಡಿದ ಅನ್ನವನ್ನು ಊಟ ಮಾಡ್ತಾ ಇದ್ದಾನೆ ಅಂತಂದರೆ ಪಂಚಭೇದವನ್ನು ಒಪ್ಪದಂತೆ ಆಯಿತು. ಯಾಕೆ ಅಂತಂದರೆ ದೇವರನ್ನು ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡುವಂಥವನು ಜೀವ, ದೇವರನ್ನು ಪೂಜೆ ಮಾಡ್ತಾನೆ. ಅಂದರೆ ಪೂಜೆ ಮಾಡುವ ದೇವರಿಗೂ ಪೂಜೆ ಮಾಡ್ತಕ್ಕಂತಹ ಜೀವನಿಗೂ ಭೇದ ಇರಬೇಕು. ದೇವರಿಗೆ ಪೂಜೆ ಮಾಡೋದು, ಇವನು ಮಾಡೋದು, ಮಾಡುವ ಜೀವನಿಗೂ ಮಾಡಿಸಿಕೊಳ್ಳುವ ಪರಮಾತ್ಮನಿಗೂ ಭೇದ ಇರಬೇಕು. ಆದ್ದರಿಂದ ದೇವರನ್ನು ಪೂಜೆ ಮಾಡ್ತಾನೆ ಅಂತಂದರೆ ಭೇದವನ್ನು ದೇವರಿಗೂ ಅವನಿಗೂ ಭೇದವನ್ನು ಒಪ್ಪದಂತೆ ಆಯಿತು. ಅದಾದ ಮೇಲೆ ಅವನು ಅನ್ನವನ್ನು ತಿಂತಾ ಇದ್ದಾನೆ, ಅನ್ನವನ್ನು ತಿಂತಾನೆ. ತಿನ್ನುವ ಪದಾರ್ಥ ಅನ್ನ, ತಿನ್ನುವ ವ್ಯಕ್ತಿ ಜೀವ. ಅಂದರೆ ತಿನ್ನುವ ಪದಾರ್ಥವಾದ ಅನ್ನಕ್ಕೂ ಜೀವನಿಗೂ ಭೇದ ಇರಬೇಕು, ಜಡಕ್ಕೂ ಜೀವನಿಗೂ ಭೇದ ಆಯಿತು. ಆಯಿತಾ? ಆಮೇಲೆ ಅನ್ನವನ್ನು ಪೂಜೆ ಮಾಡಲ್ಲ, ದೇವರನ್ನು ಪೂಜೆ ಮಾಡ್ತಾನೆ. ಅನ್ನವನ್ನು ಪೂಜೆ ಮಾಡಲ್ಲ, ದೇವರನ್ನು ಪೂಜೆ ಮಾಡ್ತಾನೆ. ಅಂದ ಅನ್ನ ಬೇರೆ ಮತ್ತು ದೇವರು ಬೇರೆ ಅಂತ ಆಯಿತು. ಜಡಕ್ಕೂ ಪರಮಾತ್ಮನಿಗೂ ಬೇರೆ ಅಂತ ಆಯಿತು. 3 ಭೇದ ಆಯಿತು. ಜೀವ ಜಡ ಭೇದ, ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ ಅಂತ 3 ಭೇದ ಆಯ್ತು. ಈಗ ಮನೆಯಲ್ಲಿ ದೇವರನ್ನು ಪೂಜಿಸಿ ಅನ್ನ ತಿಂತಾನೆ ಅಂತ ಹೇಳಿದ್ರಿಂದ 3 ಭೇದ ಆಯಿತು. ಇನ್ನು 2 ಭೇದ ಆಗಬೇಕು. ಜಡ ಭೇದ. ಅನ್ನವನ್ನು ತಿಂತಾನೆ ಅಂದರೆ ಬರೀ ಅನ್ನ ತಿನ್ನಲ್ಲ, ಬೈತಾರೆ. ಏನು ಅನ್ನ ತಿಂತಿದೆ, ಇರು ಸಾರು ಹಾಕ್ತೇನೆ, ಹುಳಿ ಹಾಕ್ತೇನೆ ಅಂಥೇಳಿ ಹಾಕ್ತಾರೆ. ಹಾಗಾದರೆ ಅನ್ನ ಅಂತಂದರೆ ಬರೀ ಅಲ್ಲ, ಮತ್ತೇನು ಅದರ ಜೊತೆಯಲ್ಲಿ ನೀವು ಉಪ್ಪು ತುಪ್ಪ ಏನೋ ಹಾಕ್ಕೋಬೇಕು. ಆ ಉಪ್ಪು ಅನ್ನ ಒಂದೇ ಅಲ್ಲ, ತುಪ್ಪ ಅನ್ನ ಒಂದೇ ಅಲ್ಲ. ಅದರಿಂದ ಉಪ್ಪು ಬೇರೆ ಅನ್ನ ಬೇರೆ, ತುಪ್ಪ ಬೇರೆ ಅನ್ನ ಬೇರೆ, ಸಾರು ಬೇರೆ ಅನ್ನ ಬೇರೆ, ಸಾಂಬಾರು ಬೇರೆ ಅನ್ನ ಬೇರೆ. ಅದರಿಂದ ಜಡಗಳಿಗೆ ಭೇದ ಆಯಿತು. ಆಮೇಲೆ ಇವನು ತಿಂತಾ ಇದ್ದಾನೆ, ಪಕ್ಕದವನು ತಿಂತಾ ಇಲ್ಲ. ಇವನ ಮನೆಯಲ್ಲಿ ಇಬ್ಬರಿದ್ದಾರೆ. ಒಬ್ಬನಿಗೆ ಡಾಕ್ಟ್ರ್ ಹೇಳಿದ್ದಾರೆ ಏನು ತಿನ್ನಬೇಡ, ಬರೀ ನಿನಗೆ ಓರಲ್ ಆಗಿ ಕುಡಿ ಅಷ್ಟೇ, ತಿನ್ನಲಿಕ್ಕಿಲ್ಲ ಇಲ್ಲ. ಹಾಗಾದರೆ ಅವನು ತಿಂತಾ ಇದ್ದಾನೆ, ಇನ್ನೊಬ್ಬ ಸುಮ್ಮನೆ ಇದ್ದಾನೆ. ಹಾಗಾದರೆ ಜೀವ ಭೇದ ಆಯಿತು. ಹೀಗೆ ತನ್ನ ಮನೆಯಲ್ಲಿ ತಾನು ಸಂಪಾದನೆ ಮಾಡಿದ್ದನ್ನು ಉಣ್ತಾ ಇದ್ದಾನೆ ಅಂತ ಹೇಳಿದರೆ ಅಂತ ಹೇಳುವಂಥ ವ್ಯಕ್ತಿ ಪಂಚಭೇದವನ್ನು ಒಪ್ಪಲೇಬೇಕು. ಅಂದಮೇಲೆ ಯಾರು ಭೇದವನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಯಾರೂ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇನ ವಾದಿನ, ಯಾವ ವಾದೆಯಿಂದ ಪಂಚಭೇದ ನಿವಾರಯಿತು ನ ಶಕ್ಯತೆ. ಯಾವ ವಾದಿಯಿಂದಲೂ 5 ಭೇದವನ್ನು ನಿರಾಕರಣೆ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಸ್ವಗೃಹ ದೇವಂ ಸಂಪೂಜ್ಯ ಸ್ವಾನ್ನಂ ಸ್ವಯಮೇವ ಭುಂಜತ ಕೇನಾಪಿ ಮಾನವೇನ ಸ್ವಕ್ರಿಯಾ ವಿರೋಧ. ಒಂದು ವೇಳೆ ಪಂಚಭೇದ ನಿರಾಕರಣೆ ಮಾಡ್ತಾನೆ ಅಂತಾದರೆ ಸ್ವಕ್ರಿಯಾ ವಿರೋಧ. ತಾನು ದೇವರನ್ನು ಪೂಜೆ ಮಾಡುವ ಮೂಲಕ ತನಗೂ ದೇವರಿಗೂ ಭೇದವನ್ನು ಒಪ್ಪಿಕೊಂಡ, ಆದರೆ ಭೇದ ನಿರಾಕರಣೆ ಮಾಡ್ತಾನೆ. ಪೂಜೆ ಮಾಡೋದು ಭೇದ ಇಲ್ಲ ಅಂತ ಹೇಳೋದು ಸ್ವಕ್ರಿಯಾ ವಿರೋಧ. ಅನ್ನ ತಿನ್ನೋದು ಜಡ ನಾನು ಒಂದೇ ಅಂತ ಹೇಳೋದು. ಹಾಗಾದರೆ ಆ ಅನ್ನ ತಿನ್ನುವ ಕ್ರಿಯೆಯಿಂದ ಜೀವರಿಗೂ ಮತ್ತು ಜಡಕ್ಕೂ ಭೇದ ಇದೆ ಅಂತಾಯಿತು. ಆದರೆ ಬಾಯಿಂದ ನಿರಾಕರಣೆ ಮಾಡೋದು. ಈ ರೀತಿಯಲ್ಲಿ ಸ್ವಕ್ರಿಯಾ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ಸೇಶ್ವರ ಜಗತೋಪಿ ಪಂಚದಾ ಭೇದೇನ ಸಮರ್ಥ ಕೇನ ಪ್ರತಿಭಟೇನ ವಾರಯಿತು ಶಕ್ಯತೆ ಇತಿ ಧ್ವನಿ ಅಂತ. ಅದರಿಂದ ಈಶ್ವರ ಸಹಿತವಾಗಿರ್ತಕ್ಕಂಥ ಜಗತ್ತಿಗೆ 5 ರೀತಿಯಾದಂತಹ ಭೇದನ ಸಮರ್ಥ ಅವನು 5 ರೀತಿಯಾಗಿರ್ತಕ್ಕಂಥ ಭೇದ ಜಗತ್ತಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಮರ್ಥನಾಗಿರ್ತಕ್ಕಂಥವನು. ಅಂಥವನು ಪ್ರತಿಭಟೇನ ವಾರಯಿತು ಶಕ್ಯತೆ. ಅಂತಹ ಭೇದನ ಸಮರ್ಥನಾಗಿರ್ತಕ್ಕಂಥವನು ಅವನು ಯಾರಿಂದ ನಿವಾರಣೆ ಮಾಡಲಿಕ್ಕೆ ಸಾಧ್ಯ? ಭೇದ ಇಲ್ಲ ಅಂತ ಮಾಡಲಿಕ್ಕೆ ಸಾಧ್ಯ. ಭೇದನ ಸಮರ್ಥ. ಪ್ರತಿಯೊಬ್ಬ ಜೀವನೂ ಕೂಡ 5 ವಿಧವಾದ ಭೇದ ಇದೆ ಅಂತ ಸಮರ್ಥನೆ ಮಾಡುವವರು. ಇಂತಹ ಸಮರ್ಥನಾದಂತಹ ವ್ಯಕ್ತಿಯು ಯಾವ ವ್ಯಕ್ತಿಯಿಂದ ಪ್ರತಿಭಟನೆಯಿಂದ ಅವನು ಯಾರಾದರೂ ಇಲ್ಲ ಅಂತ ಹೇಳಬೇಕು, ಭೇದ ಇಲ್ಲ ಅಂತ ಹೇಳೋದು. ಭೇದ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ ಯಾರಿದ್ದಾರೆ? ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಊಟ ಮಾಡ್ತಾನೋ ಇಲ್ವೋ, ಅಥವಾ ದೇವ್ರ ಪೂಜೆ ಮಾಡೋದು ಬಿಡ್ರಿ, ಅಂತೂ ಊಟ ಮಾಡ್ತಾನೋ ಇಲ್ವೋ, ಭೇದವನ್ನು ಒಪ್ಪದಂತೆ ಆಯಿತು.
ಅದರಿಂದ ಎಲ್ಲರೂ ಭೇದವನ್ನು ಒಪ್ಪಿರೋದ್ರಿಂದಾಗಿ ಭೇದ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ದೇವರಿಲ್ಲ ಅಂತ ಆದಾಗ ಅಲ್ಲಿ ಇಲ್ಲದೇ ಇರುವಂತಹ ವ್ಯಕ್ತಿಯಿಂದ ಭೇದ. ಹೌದು, ನಾನು ಶಶವಿಷಾಣ ಅಲ್ಲ. ನಾನು ದೇವರು ಅಂತ ಹೇಳೋದೇ ಇಲ್ಲ, ದೇವರಿಲ್ಲ ಅಂತ ಹೇಳೋರಿದ್ದಾರೆ.